ಧಾರವಾಡಕಟ್ಟೆ ಧಾರವಾಡ ರಾಷ್ಟ್ರೀಯ ಸಾಹಿತ್ಯ ಸಾಂಸ್ಕೃತಿಕ ಸ್ವಾಯತ್ತ ಸಂಸ್ಥೆ ಪ್ರಾಯೋಜಿತ 349ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೊದಲಿಗೆ ನಾನು ಧಾರವಾಡಕಟ್ಟೆಯ ಪರವಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಸಲ್ಲಿಸ್ತೀನಿ. ಇವತ್ತಿನ 349ನೇ ಕಾರ್ಯಕ್ರಮ ಆಗಿರುವಂತಹ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆಯಲ್ಲಿ ನಾವಿದ್ದೇವೆ. ಇವತ್ತಿನ ಉಪನ್ಯಾಸ 9ನೇದು. ಇವತ್ತಿನ 9ನೇ ಉಪನ್ಯಾಸದಲ್ಲಿ ನಮ್ ಜೊತೆಗೆ ಡಾಕ್ಟರ್ ಗುರುಪಾದ್ ಮರಿಗುದ್ದಿ, ಲೇಖಕರು, ಸಂಕೇಶ್ವರ್, ಇವರು ನಮ್ ಜೊತೆಗಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಸರ್, ಸ್ವಾಗತ ಸರ್ ನಿಮ್ಗೆ. ಸರ್, ಅವರು ಅಲ್ಲಮ ಪ್ರಭು ಅನುಪಮ ಚಿಂತನೆಗಳು ಎಂಬ ವಿಷಯದ ಕುರಿತು ಸರ್ ಮಾತನಾಡುತ್ತಾರೆ. ಹಾಗೆ ಧಾರವಾಡಕಟ್ಟೆಯ ಗೌರವಾಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರು ಇದ್ದಾರೆ. ಅವರಿಗೂ ಕೂಡ ನಾನು ಧಾರವಾಡಕಟ್ಟೆಯ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಇಲ್ಲಿರುವ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಒಂದು ಸಮಕಾಲೀನ ಮಾಲಿಕೆಯಲ್ಲಿ ಗುರುಪಾದ ಮರಿಗುದ್ದಿ ಸರ್ ಅವರು ಅಲ್ಲಮ ಪ್ರಭು ಅನುಪಮ ಚಿಂತನೆಗಳ ಕುರಿತು ಮಾತನಾಡ್ತಾರೆ. ಅವರ ಪರಿಚಯವನ್ನ ನಾನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಗುರುಪಾದ ಮರಿಗುದ್ದಿ ಸರ್ ಅವರು ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಪ್ರಮುಖ ಪ್ರತಿಭಾವಂತ ಲೇಖಕರು, ವಿಮರ್ಶಕರು ಮತ್ತು ವಾಗ್ಮಿಗಳು ಆಗಿದ್ದಾರೆ. ವಿಶೇಷವಾಗಿ ಕುವೆಂಪು ಸಾಹಿತ್ಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಉತ್ತರ ಕರ್ನಾಟಕದಲ್ಲಿ ಕುವೆಂಪು ಸಾಹಿತ್ಯವನ್ನ ಪರಿಚಯಿಸುವ ಕೆಲಸವನ್ನ ಮಾಡಿದ್ದಾರೆ. ಸರ್ ಅವರು ಕಾವ್ಯ, ಸಂಶೋಧನೆ, ವಿಮರ್ಶೆ ಮತ್ತು ಕುವೆಂಪು ಸಾಹಿತ್ಯದಲ್ಲಿ ಅಧ್ಯಯನ ಅವರ ಕ್ಷೇತ್ರಗಳಲ್ಲಿ ಕೃಷಿ ಮಾಡಿದ್ದಾರೆ. ಸರ್ ಅವರು ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನ ಗಳಿಸಿರುವ ಪ್ರೊಫೆಸರ್, ಒಬ್ಬ ನಿರಾಡಂಬರ ವ್ಯಕ್ತಿಯಾಗಿ ಸರಳತೆ ಮತ್ತು ಸಜ್ಜನಿಕೆಗೆ ಹೆಸರಾಗಿದ್ದಾರೆ. ಸರ್ ಅವರು ಸುಮಾರು ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಬಹಳ ಪ್ರಮುಖವಾಗಿ ಪೊದೆಯಿಂದಿಳಿದ ಎದೆಯ ಹಕ್ಕಿಗೆ ಸಾಹಿತ್ಯ ವಿಮರ್ಶೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಸಾಹಿತ್ಯ ವನ್ನ ಡಿಜಿಟಲೀಕರಣಗೊಳಿಸುವಂತ ಕಾರ್ಯಗಳಲ್ಲೂ ಸರ್ ಅವರು ತೊಡಗಿಸಿಕೊಂಡಿದ್ದಾರೆ. ಅವರ ಪ್ರಮುಖ ಕೃತಿಗಳು ಪೊದೆಯಿಂದಿಳಿದ ಎದೆ ಹಕ್ಕಿ ವಿಮರ್ಶೆ ಕೃತಿ, ಶ್ರೀ ಕುವೆಂಪು ಬದುಕು ಸಾಹಿತ್ಯ, ಇವು ಪ್ರಮುಖ ಕೃತಿಗಳಾಗಿವೆ. ಸರ್ ಅವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತ ವಿಶೇಷವಾದ ಕೊಡುಗೆಯನ್ನ ನೀಡಿದ್ದಾರೆ. ಬಹಳ ಮುಖ್ಯವಾಗಿ ಕುವೆಂಪು ಅವರ ಸಾಹಿತ್ಯ ಪ್ರಚಾರದಲ್ಲಿ ಮಹತ್ವದ ಪಾತ್ರವನ್ನ ಸರ್ ಅವರು ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ಕನ್ನಡದ ಪ್ರಮುಖ ಲೇಖಕರು ಅಂತ ಹೇಳಿ ನಾನು ಗೌರವಿಸ್ತಾ ಅವರನ್ನ ಮತ್ತೊಮ್ಮೆ ನಾನು ಧಾರವಾಡಕಟ್ಟೆಯ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಸರ್, ಸ್ವಾಗತ ಸರ್. ಸರ್ ಅವರು 50ರಿಂದ 60 ನಿಮಿಷಗಳ ಕಾಲ ಸರ್ ಅವರು ಉಪನ್ಯಾಸ ನೀಡ್ತಾರೆ. ನಂತರ ಅಧ್ಯಕ್ಷೀಯ ಮಾತುಗಳಿರ್ತದೆ. ನಂತರದಲ್ಲಿ ಚರ್ಚೆ ಇರುತ್ತೆ. ಸರ್ ಅವರಿಗೆ ನಾವು ಆಡಿಯೋ ವಿಡಿಯೋ ಮ್ಯೂಟ್ ಮಾಡಿಟ್ಕೊಂಡು ಯಾವುದೇ ತೊಂದರೆ ಆಗದಂತೆ ನಾವು ವಹಿಸ್ಕೊಳ್ಬೇಕು. ಪ್ರತಿ ನಾವು ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತೀವಿ, ಬೈ ಮಿಸ್ಟೇಕ್ ಆಗಿ ಎಲ್ಲರದ್ದು ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಹಾಗಾಗದೆ ನಾವು ನೋಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ವೇದಿಕೆಯನ್ನ ಸರ್ ಅವ್ರಿಗೆ ಬಿಟ್ಕೊಡ್ತೇನೆ. ಸರ್, ಯಾವ ಕಾರಣಕ್ಕೂ ನಾವು ಆಡಿಯೋವನ್ನ ಆನ್ ಮಾಡೋದು ಬೇಡ, ವಿಡಿಯೋ ಆನ್ ಆದ್ರೆ ನಡೀತದೆ. ಆಡಿಯೋ ಬಗ್ಗೆಗೆ ದಯವಿಟ್ಟು ಎಚ್ಚರದಿಂದ ಇರಬೇಕು. ಎಸ್ ಸರ್. ಎಲ್ರಿಗೂ ನಮಸ್ಕಾರಗಳು. ಒಂದು ತೆರನಲ್ಲಿ ಅಲ್ಲಂ ಪ್ರಭುವನ್ನು ಕುರಿತುಕೊಂಡು ನಡೆಸುವ ಚಿಂತನೆ, ಅದು ಪ್ರತಿಯೊಬ್ಬ ಚಿಂತಕನಿಗೂ ಕೂಡ ಒಂದು ಹೊಸ ಸವಾಲು ಆಗಿ ಕಾಣೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಅಲ್ಲಂ ಪ್ರಭುವಿನ ವ್ಯಕ್ತಿತ್ವ ಮತ್ತು ಚಿಂತನೆಗಳು ಎರಡು ತುಂಬಾ ಅನನ್ಯವಾಗಿರೋದೇ ಅದಕ್ಕೆ ಮುಖ್ಯವಾದ ಕಾರಣ. ನಮ್ಮ ಮಿತಿ ಇದನ್ನು ಇನ್ನೂ ಗಾಢಗೊಳಿಸ್ತದೆ. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅಲ್ಲಂ ಪ್ರಭುವನ್ನ ಪ್ರವೇಶ ಮಾಡುವಾಗ ಪ್ರವೇಶದ ಹಲವಾರು ಸಾಧ್ಯತೆಗಳು ಇರೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ವಚನಗಳ ಸಾಹಿತ್ಯಿಕ ಇಲ್ಲವೇ ಸಾಂಸ್ಕೃತಿಕ ಇಲ್ಲವೇ ಭಾಷಿಕ ನೆಲೆಯಲ್ಲಿ ಅನುಸಂಧಾನ ಮಾಡುವಂತ ನಮಗೆ ಅವುಗಳ ಒಳಗೆ ಇರ್ತಕ್ಕಂಥ ಮುಖ್ಯ ತತ್ವಗಳ ಕಡೆಗೆ ಹೋಗೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತದ ಅನ್ನೋದು ಕೂಡ ಇಂದಿನ ದಿನಗಳಲ್ಲಿ ಒಂದು ಕಾಡ್ತಕ್ಕಂಥ ಒಂದು ಪ್ರಶ್ನೆ. ಅಲ್ಲಂ ಪ್ರಭುವಿನ
ತಾತ್ವಿಕತೆ, ಚಿಂತನೆಗಳು, ಇದರ ಹಿನ್ನೆಲೆಯಾಗಿ ಬರ್ತಕ್ಕಂಥ ಜೀವನ ಮತ್ತು ವ್ಯಕ್ತಿತ್ವ, ಇವುಗಳನ್ನು ಕುರಿತುಕೊಂಡು ಈವರೆಗೂ ಆಗಿರುವಂತಹ ಆಲೋಚನೆಗಳನ್ನೇ ಮುಖ್ಯವಾಗಿ ಗಮನಿಸಿದ್ರೆ, ನಮ್ಮ ಪೂರ್ವ ಕಾಲದಲ್ಲಿ 2 ಸಂಪ್ರದಾಯಗಳನ್ನ ವಿಮರ್ಶಕರು ಗುರುತಿಸಿದ್ದಾರೆ. ಒಂದು ಹರಿಹರನ ಸಂಪ್ರದಾಯ ಅಂತ, ಇನ್ನೊಂದು ಚಾಮರಸನ ಸಂಪ್ರದಾಯ ಅಂತ. ಇವರಿಬ್ಬರು ಅತ್ಯಂತ ಶ್ರೇಷ್ಠವಾದಂತ ಕವಿಗಳು ಮತ್ತು ಚಿಂತಕರು ಆಗಿದ್ದರು ಅನ್ನೋದನ್ನು ಮೊದಲು ನಾವು ನೆನಪಿಸಿಕೊಳ್ಳಬೇಕು. ಹರಿಹರ 12ನೇ ಶತಮಾನದ ಶಿವಶರಣರಿಗೆ ಅತ್ಯಂತ ಸಮೀಪದ ಕಾಲದಲ್ಲಿ ಆಗಿ ಹೋದಂತ ಒಬ್ಬ ಕವಿ, ಮತ್ತು ಇನ್ನೊಂದು ರೀತಿಯಿಂದ ಜೀವನ ಚರಿತ್ರಕಾರನು ಕೂಡ ಹೋದವು. ಆತ ಅಲ್ಲಮ್ಮ ಪ್ರಭುದೇವರ ರಗಳೆ ಅಂತ ಅನ್ನೋದನ್ನ ಪ್ರಭುದೇವರ ರಗಳೆ ಅಂತ ಕರೆದಿದ. ಪ್ರಭುದೇವರ ರಗಳೆ ಅಂತ ಕರೆದಿರ್ತಕ್ಕಂಥ ಹರಿಹರ ಒಂದು ರೀತಿಯಾಗಿ ತನ್ನದೇ ಆದಂಥ ಧಾಟಿಯಲ್ಲಿ ಆ ಚರಿತ್ರೆಯನ್ನ ಪುನರ್ ನಿರ್ಮಿಸಲು ಬಹಳ ಪ್ರಯತ್ನ ಮಾಡಿದಾನೆ. ಅಲ್ಲಂ ಪ್ರಭುವಿನ ತಂದೆ, ತಾಯಿ, ಹುಟ್ಟು ಇವತ್ರ ಬಗ್ಗೆ ಆರಂಭಿಕ ರಗಳೆಯ ಭಾಗದಲ್ಲಿ ಬರೋದು ಅವನ ರಗಳೆಗಳ ತಾತ್ವಿಕತೆ ಚೌಕಟ್ಟಿಗೆ ಹೊಂದಿಕೊಳ್ಳುವಂತೆ ಇದೆ. ಅಂದ್ರೆ ಶಿವಲೋಕದಿಂದ ಕಥೆ ಆರಂಭವಾಗ್ತದಲ್ಲ, ಆ ವಿನ್ಯಾಸ ಇಲ್ಲಿಯೂ ಅವನು ತಂದುಕೊಂಡಿದ್ದಾನೆ. ಅವನ ಮುಖ್ಯವಾದಂಥ ನಿರೂಪಣೆಯಲ್ಲಿ ಅಲ್ಲಮ ಪ್ರಭು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದುಕೊಂಡು ಅಸಾಮಾನ್ಯತೆಯನ್ನ ದಾಟಿಕೊಂಡು ಹೋದಂತ ಒಬ್ಬ ತತ್ವಜ್ಞಾನಿಯಾಗಿ ಬೆಳೀತಕ್ಕಂಥ ಒಂದು ಹೋರಾಟದ ಚರಿತ್ರೆಯನ್ನು ಅವನು ಕಟ್ಟಿಕೊಡ್ತಾನೆ. ಅಲ್ಲಿ ಅಲ್ಲಂ ಪ್ರಭು ಕಾಮಲತೆಯೊಂದಿಗೆ ತಾನಾಗಿಯೇ ಪ್ರೇಮಿಸಿ ಪ್ರಣಯಿಸಿ ಒಂದಾಗುವ ಮತ್ತು ಅವಳನ್ನು ಒಂದು ಹಂತದಲ್ಲಿ ಕಳೆದುಕೊಂಡು ಅದರಿಂದ ಹೊಂದಿದಂಥ ವಿರಹ ಮತ್ತು ನೈರಾಶ್ಯದಿಂದ ಬದುಕಿನ ಪಲ್ಲಟಕ್ಕೆ ಗುರಿಯಾಗಿ ಇನ್ನೊಂದು ದಿಕ್ಕಿನ ಕಡೆಗೆ ಸಾಗಿ ಹೋಗೋದನ್ನ ಹರಿಹರನಲ್ಲಿ ಅತ್ಯಂತ ಸ್ವಾಭಾವಿಕವಾಗಿ ಬಂದಿದೆ. ಆದ್ರೆ ಹರಿಹರನ ರಗಳೆಯಲ್ಲಿ ಬರ್ತಕ್ಕಂಥ ಈ ಎಲ್ಲಾ ವಿಚಾರಗಳನ್ನ ನಾವು ಎಷ್ಟರ ಮಟ್ಟಿಗೆ ಚಾರಿತ್ರಿಕ ಅಂತ ಹೇಳೋದು ಬಹಳ ಕಷ್ಟ ಇಂದಿನ ದಿನಗಳಲ್ಲಿ. ಯಾಕೆಂದ್ರೆ ಹರಿಹರ ಉಳಿದ ಯಾವುದೇ ಪ್ರಸಂಗಗಳನ್ನು ಅವನು ತನ್ನ ರಗಳೆಯಲ್ಲಿ ಅಲ್ಲಂ ಪ್ರಭುವಿನ ಎದುರಲ್ಲಿ ಚಿತ್ರಿಸೋದಕ್ಕೆ ಹೋಗೋದಿಲ್ಲ. ಅಲ್ಲಂ ಪ್ರಭುಗಳು ಗೋರಕ್ಷಣನ್ ಭೇಟ ಆದದ್ದು, ಸಿದ್ದರಾಮನನ್ ಭೇಟ ಆದದ್ದು, ಅಕ್ಕಮಹಾದೇವಿ ಎದುರಿಗೆ ಪ್ರಶ್ನಿಸಿದ್ದು, ಬಸವಣ್ಣವ್ರನ್ನ ಕಂಡದ್ದು, ಇಲ್ವೇ ಕಲ್ಯಾಣಕ್ಕೆ ಬಂದದ್ದು, ಅವ್ರ ಜೋಡೆ ನಡೆಸಿದ ಚರ್ಚೆಗಳು, ಈ ಸಂಗತಿಗಳ ಬಗ್ಗೆ ಅವನಲ್ಲಿ ನಾವು ಉತ್ತರಗಳನ್ನ ಹುಡುಕ್ತಾ ಹೊರಟ್ರೆ ಬಹಳ ಅಚ್ಚರಿಗೆ ಕಾರಣ ಆಗ್ತಕ್ಕಂಥ ಅವನ ಮೌನ, ಯಾಕೆ ಈ ವಿವರಗಳಿಂದ ಆತ ದೂರದಲ್ಲಿದಾನೆ ಅನ್ನೋದು ಅರ್ಥ ಆಗೋದಿಲ್ಲ. ಜೊತೆಗೆ ಗುರುವನ್ನ ಕಂಡುಕೊಂಡಂತಹ ಪ್ರಸಂಗ ಅದಲ್ಲ, ಅದು ಬಹಳ ಮಹತ್ವದ ಒಂದು ಅನಿಮಿಷಣ ಪ್ರಸಂಗವನ್ನು ಅವನು ತರ್ತಾನೆ. ಈ ಹಿನ್ನೆಲೆಯಲ್ಲಿ ಅಲ್ಲಂ ಪ್ರಭುವಿನ ಚಿಂತನೆಗಳಿಗೆ ಹರಿಹರ ಮಾಡಿದಂಥ ಒಂದು ರಿಯಾಕ್ಷನ್ ಅಥವಾ ಪ್ರತಿಕ್ರಿಯೆ ಅದಲ್ಲ, ಅದು ಐತಿಹಾಸಿಕವಾದದ್ದು. ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಚಾರಿತ್ರಿಕವಾದಂಥ ಒಂದು ಗ್ರಹಿಕೆ ಅವನದು, ಮತ್ತು ಅವನೇ ಉಳಿದ ರಗಳೆಗಳ ಚರಿತ್ರೆಯ ನಾಯಕರ ಜೊತೆಗೆ ಅಲ್ಲಂ ಪ್ರಭುವಿನ ಕಂಡರಿಸಿದ ರೀತಿಗೂ ಯಾವ ಭಿನ್ನತೆಗಳದಾವೆ ಅನ್ನುವ ಸೂಕ್ಷ್ಮಗಳನ್ನ ನಾವು ಅಲ್ಲಿ ಯೋಚಿಸಬಹುದಾಗಿದೆ. ಆದ್ರೆ ಮುಂದುವರೆದಂತ ಅವನಿಂದ ತುಂಬಾ ದೂರಕ್ಕೆ ಬಂದಿರತಕ್ಕಂಥ ಚಾಮರಸ ಬಹುಶಃ ಹರಿಹರನ ಈ ನೆರೆಟಿವ್ ಅಥವಾ ಈ ಅಭಿವ್ಯಕ್ತಿಯನ್ನ ಒಪ್ಪಿದಂತೆ ಇಲ್ಲ. ತುಂಬಾ ಹರಿಹರನ ವಿವರಗಳಿಗೆ ಅವನು ತನ್ನದೇ ಆದಂತಹ ರೀತಿಯಲ್ಲಿ
ಪ್ರತಿಕ್ರಿಯೆಗಳನ್ನು ತೋರಿದಾನೆ. ಅದಕ್ಕಾಗಿ ಅಲ್ಲಂ ಪ್ರಭು ಸಲ್ಲಲಿತ ಸನ್ಮಾರ್ಗ ಅಂತ ಕರೀತಾನ. ಅಂದ್ರೆ ಒಂದು ಸಂಪ್ರದಾಯ, ಅಲ್ಲಂ ಪ್ರಭು ಅನ್ನೋದೇ ಒಂದು ಮಾರ್ಗ. ಅದು ಅತ್ಯಂತ ಸೂಕ್ಷ್ಮವಾದ, ವೈಚಾರಿಕವಾದ ಮತ್ತು ಆಪ್ತವಾದಂಥ ಮಾರ್ಗವಾಗಿ ಚಾಮರಸ ಕವಿಗೆ ಕಂಡು ಬಂದದ್ದು. ಹಾಗಾಗಿ ಅವನು ಹರಿಹರನಿಗಿಂತ ತುಂಬಾ ಭಿನ್ನವಾದಂತಹ ಚಿತ್ರಣವನ್ನು ತರ್ತಾನೆ. ಅವನಲ್ಲಿಯೂ ಕೂಡ ಕತೆ ಅನ್ನೋದು ಶಿವಲೋಕದ ಮೂಲಕ ಆರಂಭವಾಗಿ ಅಲೌಕಿಕವಾದಂತಹ ವ್ಯಕ್ತಿತ್ವವನ್ನು ಅಲ್ಲಂಪ್ರಭು ಕಟ್ತಕ್ಕಂಥ ಒಂದು ಪ್ರಯತ್ನವಿದ್ದಾಗಲೂ ಕೂಡ ಆತ ಹೆಚ್ಚು ರಕ್ತಮಾಂಸಗಳಿಂದ ಕೂಡಿದ ವ್ಯಕ್ತಿಯಾಗಿ ಬರುಬರ್ತಾ ನಿಧಾನವಾಗಿ ಆತ ಬೆಳೆದುಕೊಂಡು ಬಂದದ್ದು, ಮತ್ತ ಅವನನ್ನ ಮೋಹಿಸಲು ಬಂದಿರತಕ್ಕಂಥ ಮಾಯೆಯನ್ನು ಹಿಮ್ಮೆಟ್ಟಿಸಿ ಅರಿವನ್ನು ಎಲ್ಲರಲ್ಲೂ ಪ್ರಸಾರ ಮಾಡ್ತಾ ಬೇರೆ ಬೇರೆ ದಿಕ್ಕುಗಳಿಗೆ ಹೊರಟು ಹೋಗಿ ಹಲವರನ್ನ ತನ್ನ ಶಕ್ತಿಯಿಂದ ಪ್ರಭಾವಿಸಿ ಅವರನ್ನ ಸನ್ಮಾರ್ಗಕ್ಕೆ ತಂದಂತ ಹಲವಾರು ಪ್ರಸಂಗಗಳನ್ನು ಅವನು ಕೊಡ್ತಾನೆ. ಕೊನೆಗೆ ಅವನು ತನ್ನಷ್ಟಕ್ಕೆ ತಾನೇ ಒಬ್ಬ ಅತ್ಯಂತ ಶ್ರೇಷ್ಠವಾದಂತಹ ಅನುಭಾವಿಯಾಗಿ ಬೆಳೆದು ನಿಂತು ಅವನಿಗೆ ಕಡೆಗೆ ಎಲ್ಲರೂ ಆಕರ್ಷಿತರಾದ್ರು ಅನ್ನುವಂತ ಒಂದು ಹಂತದಲ್ಲಿ ಒಬ್ಬ ವ್ಯಕ್ತಿ ಹಲವಾರು ಆಮಿಷಗಳಿಂದ ಪಾರಾಗಿ ತನ್ನ ದಾರಿಯಲ್ಲಿ ಎತ್ತರಕ್ಕೆ ಬೆಳೆದು ನಿಲ್ಲುವಂತ ಒಂದು ಸಲ್ಲಲಿತ ಸನ್ಮಾರ್ಗವನ್ನು ಅವನು ಪ್ರತಿಪಾದನೆ ಮಾಡಿದ. ಈ ಎರಡನ್ನು ಬಿಟ್ಟುಕೊಟ್ರೆ ಇನ್ನೂ ಹಲವಾರು ರೀತಿಗಳಲ್ಲಿ ಅಲ್ಲಂಪ್ರಭುವನ್ನ ನಮಗೆ ಕಾಣಿಸಿಕೊಡ್ತಕ್ಕಂಥ ಕೆಲವು ಆಕರಗಳು, ವಿವರಗಳು ಇವೆ. ಅವನ ಬಗ್ಗೆ ಸಿಕ್ಕಿರುವ 4 ಶಾಸನಗಳ ಮೂಲಕ ಅಲ್ಲಂಪ್ರಭು ದೇವನನ್ನ ಒಂದು ರೀತಿಯಾಗಿ ಅರ್ಥೈಸಬಹುದು. ಆಮೇಲೆ ಅಲ್ಲಂಪ್ರಭುವಿನ ಬಗ್ಗೆ ಬೇರೆ ಬೇರೆ ಕೃತಿಗಳಲ್ಲಿ ಬಂದಿರುವ, ಮುಖ್ಯವಾಗಿ ಶೂನ್ಯ ಸಂಪಾದನೆಕಾರರು ಖಂಡಿಸಿದಂತಹ ರೀತಿಯಲ್ಲಿ ಗುರುತಿಸೋದಕ್ಕೆ ಸಾಧ್ಯದ. ಇನ್ನಿತರ ಸಂಕಲನಕಾರರು ಅಲ್ಲಂಪ್ರಭುವಿನ ವಚನಗಳನ್ನ ಗ್ರಹಿಸಿದ ರೀತಿಯನ್ನು, ಆಧುನಿಕ ಕಾಲಕ್ಕೆ ಬಂದಿರುವ ವಿಮರ್ಶೆಯನ್ನು, ಅಧ್ಯಯನಗಳನ್ನು, ಸಂಶೋಧನೆಗಳನ್ನು ಕೂಡ ಇಟ್ಟು ನೋಡಬಹುದು. ಮುಖ್ಯವಾಗಿ ಡಾಕ್ಟರ್ ಉಪೇಂದ್ರ ಸ್ವಾಮಿ ಅವರು ಅಲ್ಲಂಪ್ರಭುವನ್ನೇ ಕುರಿತುಕೊಂಡು ಮಾಡಿರ್ತಕ್ಕಂಥ PhD ಕೃತಿ, DR ನಾಗರಾಜ್ ಅವರ ಶೈವ ಪ್ರತಿಭೆ ಮತ್ತು ಅಲ್ಲಂಪ್ರಭುದೇವನ ಕುರಿತು ಬಂದಿರುವ ಕೃತಿ, ಬಸವರಾಜ್ ಪುರಾಣಿಕ್ ಅವರ ಅನುಪಮ ಚರಿತ ಅಲ್ಲಂಪ್ರಭುದೇವ ಅಂತಕ್ಕಂಥ ಕೃತಿ, ಇದಲ್ಲದೆ ಅಲ್ಲಂಪ್ರಭುವಿನ ವಚನಗಳಿಗೆ ಬರೆದ ವ್ಯಾಖ್ಯಾನಗಳು, ವಿವರಣೆಗಳು, ಅಲ್ಲಂಪ್ರಭುವಿನ ಬೆಳಗಿನ ವಚನಗಳನ್ನು ಕುರಿತುಕೊಂಡು ಬಂದಿರತಕ್ಕಂಥ 2 ವ್ಯಾಖ್ಯಾನ ಕೃತಿಗಳು, ಚಿದಾನಂದಮೂರ್ತಿ ಅವರ ಸಂಶೋಧನೆ, ಕಲಬುರ್ಗಿ ಅವರ ಸಂಶೋಧನಾ ಲೇಖನಗಳು, ಹೀಗೆ ಹಲವಾರು ಆಕರಗಳು ನಮ್ಮ ಎದುರಿಗೆ ಅಲ್ಲಂಪ್ರಭುವನ್ನು ತಂದು ನಿಲ್ಲಿಸುವಂತ ಭಿನ್ನ ಭಿನ್ನ ಆಯಾಮಗಳನ್ನು, ಬಹುಶಃ ಒಂದರಿಂದ ಒಂದು ಅಲ್ಲಲ್ಲಿ ಸ್ವಲ್ಪ ಹೋಲಿಕೆಗಳಿದ್ರೂ ವಿಶಿಷ್ಟವಾಗಿ ಭಿನ್ನತೆಗಳು ಕೂಡ ಕಂಡು ಬರ್ತವೆ. ಈ ಎಲ್ಲಾ ಕಾರಣಗಳಿಂದ ಅಲ್ಲಮ ಪ್ರಭುವನ್ನ ಗ್ರಹಿಸಿರುವ ಹಲವಾರು ಮಾರ್ಗಗಳು ನಮ್ಮ ಎದುರಿಗೆ ತೆರೆದುಕೊಂಡಿರುವುದನ್ನು ಕಾಣಬೇಕು. ವಿಮರ್ಶೆಯಲ್ಲಿ ಅತ್ಯಂತ ಮುಖ್ಯವಾದದ್ದು, ಒಬ್ಬ ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ಅವನನ್ನು ಸಮಗ್ರವಾಗಿ ಗ್ರಹಿಸಲ್ಪಟ್ಟಂತವರ ಒಂದು ಸೋಲು ಏನದೆ ಅದೇ ವಿಮರ್ಶೆಯಲ್ಲಿ ಪ್ರತ್ಯೇಕ ದಾರಿ ಆಗುವುದನ್ನು ಕೂಡ ನಾವು ಗುರುತಿಸಬೇಕು. ಹಾಗಾಗಿ ಅಲ್ಲಂಪ್ರಭುವಿನ ಒಂದು ಈ ಸಂಪ್ರದಾಯ ಎಷ್ಟು ಜೀವಂತವಾಗಿತ್ತು ಮತ್ತು ಇದೆ ಅನ್ನೋದನ್ನ ಈ 800-900 ವರ್ಷಗಳ ಕಾಲ ನಾವು ಗಮನಿಸಬೇಕು. ಉತ್ತರ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇರತಕ್ಕಂಥ ಅಲ್ಲಂಪ್ರಭುದೇವರ ಮಠಗಳು ಮತ್ತು ಗುಡಿಗಳು, ಅಲ್ಲಂಪ್ರಭುದೇವರ ಬಗ್ಗೆ ಇರತಕ್ಕಂಥ ಪುರಾಣಗಳು ಮತ್ತು ಚರಿತ್ರಾಂಶಗಳು, ಅಲ್ಲಂಪ್ರಭುವಿನ ಬಗ್ಗೆ ಇರತಕ್ಕಂಥ ಬೇರೆ ಬೇರೆ ನಾಮ ಇವುಗಳಿಗೆ ಅಧ್ಯಯನ ಮಾಡೋದಕ್ಕೆ ಬಂದಂತಹ ವಿನ್ಯಾಸಗಳು, ಹೆಸರುಗಳನ್ನಿಡ್ತಕ್ಕಂಥ ರೀತಿಯಲ್ಲಿನೇ ಈ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಹೊರಟ್ರೆ ನಮಗೆ ಸಿಗತಕ್ಕಂಥ ಅಲ್ಲಮ ಪ್ರಭು ಒಬ್ಬನಲ್ಲ, ನೂರಾರು ಅಲ್ಲಂಪ್ರಭುದೇವರು ಅನ್ನೋದನ್ನ ನಾವು ನೆನಿಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಂಪ್ರಭುವಿನ ನೇರವಾದ ವಚನಗಳನ್ನೇ ಪ್ರವೇಶಿಸಿ
ತಿಳಿದುಕೊಳ್ತಕ್ಕಂಥ ಸಂಗತಿಗಳಿಗೂ ಮತ್ತು ಈ ಚಾರಿತ್ರಿಕವಾಗಿ ಮೂಡಿ ಬಂದಿರತಕ್ಕಂಥ ಕಾವ್ಯ ಪುರಾಣಾದಿ ಹಲವಾರು ಆಖ್ಯಾಯಿಕೆಗಳಿಗೂ ಇರತಕ್ಕಂಥ ಗ್ರಹಿಕೆಗೂ ಅಲ್ಲಲ್ಲಿ ಸಾಮಂಜಸ್ಯದ ಹೋಲಿಕೆಯದ ಕೆಲವು ಭಿನ್ನತೆಗಳು, ವ್ಯತ್ಯಾಸಗಳು, ವಿರೋಧಾಭಾಸಗಳು ಕೂಡ ಇರೋದನ್ನು ನಾವು ಗುರುತಿಸ್ಬೇಕು. ಹೀಗಾಗಿ ಅಲ್ಲಂ ಪ್ರಭು ಈಗ ಮತ್ತು ಹಿಂದೆ ಒಂದು ವ್ಯಕ್ತಿತ್ವದ ಭಿನ್ನತೆಯಲ್ಲಿನೇ ಗ್ರಹಿಕೆ ಆಗ್ತಾ ಬಂದಿರುವುದನ್ನ ನಾವು ಕಾಣಬೇಕು. ಹೀಗಾಗಿ ಇವನನ್ನ ಆಧುನಿಕ ಕಾಲ ವಿದ್ವಾಂಸರು ಮಾಡಿರುವ ಅಧ್ಯಯನದಲ್ಲಿ 3 ತೆರನಾದ ಪ್ರತಿಕ್ರಿಯಾತ್ಮಕ ಮತ್ತು ಗ್ರಹಿಕೆಯ ಅಧ್ಯಯನಗಳು ಬಂದಿದ್ದಾವೆ ಅನ್ನೋದನ್ನು ಗುರುತಿಸ್ಬೇಕು. ಒಂದನೆಯದಾಗಿ ಅಲ್ಲಂ ಪ್ರಭು ಅಪೂರ್ವ ಯೋಗಿ. ಸಾಮಾನ್ಯವಾಗಿ ಸಿದ್ಧ ಪರಂಪರೆಯಲ್ಲಿ ಬರ್ತಕ್ಕಂಥ ಹಲವಾರು ಶಾಖಾನುಶಾಖೆಗಳಲ್ಲಿ ಯಾವುದೋ ಒಂದಕ್ಕೆ ಸೇರಿರಬಹುದಾದ ಮತ್ತು ಒಂದು ಕಾಲಕ್ಕೆ ಅದನ್ನು ಮೀರಿ ನಿಂತು ಬೆಳೆದು ಎಲ್ಲ ಸಂಪ್ರದಾಯಗಳನ್ನು ದಾಟಿ ಏರಿ ಹೋಗಿ ತನ್ನದೇ ಆದಂತಹ ಒಂದು ಛಾಪು ಮೂಡಿಸಿದ ಇಡೀ ಭಾರತೀಯ ಸಿದ್ಧರಲ್ಲಿ ಒಬ್ಬ ಅನುಪಮ ಯೋಗಿಯಾಗಿ ಕಂಡು ಬರ್ತಕ್ಕಂಥ ಅಲ್ಲಂ ಪ್ರಭುವಿನ ಚಿತ್ರಣ ಒಂದು. ಎರಡನೇದಾಗಿ ಕನ್ನಡ ನಾಡಿನ ಸಾಧು ಸಂತರು, ಸತ್ಪುರುಷರು, ಯೋಗಿಗಳಲ್ಲಿ ಮುಖ್ಯವಾಗಿ ಶರಣರಲ್ಲಿ ಒಬ್ಬನಾಗಿ ಕಂಡು ಬರ್ತಕ್ಕಂಥ ಅಲ್ಲಮ್ಮ ಪ್ರಭು. ಮೂರನೇದಾಗಿ ಈ ಎರಡಕ್ಕೂ ಆಧಾರವಾಗಿರುವ ಕೇವಲ ವಚನಗಳಲ್ಲಿನೇ ಅವನ ವೈಚಾರಿಕತೆಯ ಹಿನ್ನೆಲೆಯಲ್ಲಿ ರೂಪಿಸಬಹುದಾದ ಅವನ ಒಂದು ವ್ಯಕ್ತಿತ್ವ ವಚನಕಾರ ಅಲ್ಲಂ ಪ್ರಭು ಅಂತ. ಈ ಮೂರಕ್ಕನು ಸಾಮಂಜಸ್ಯ ಜಾಸ್ತಿ ಇದ್ರೂ ಕೂಡ ಭಿನ್ನತೆಗಳು ಇರೋದನ್ನು ನಾವು ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಅಲ್ಲಂ ಪ್ರಭು ಒಬ್ಬ ವ್ಯಕ್ತಿಯಾಗಿ ಮಾತ್ರವಲ್ಲ, ಒಂದು ಮೆತ್ತಾಗಿ, ಒಂದು ವಿಚಾರವಾಗಿ, ಒಂದು ತತ್ವವಾಗಿ ಬೆಳೆದುಕೊಂಡು ಬಂದ ನಮ್ಮ ಇಡೀ ಚರಿತ್ರೆ ಉದ್ದಕ್ಕೂ ಅನ್ನು. ಈಗಲೂ ಕೂಡ ಹಲವಾರು ತಾತ್ವಿಕತೆಗಳ ಹಿನ್ನೆಲೆಯಲ್ಲಿ ಅಲ್ಲಂ ಪ್ರಭುವನ್ನು ಇಟ್ಟು ನೋಡ್ತಕ್ಕಂಥ ಅಧ್ಯಯನಗಳು ನಮ್ಮ ಕನ್ನಡದಲ್ಲಿ ಆಗ್ತಾ ಇವೆ. ಮುಖ್ಯವಾಗಿ ಅವನ ಹೆಸರಿನ ಬಗ್ಗೆನೇ ವಾದ ವಿವಾದದಿಂದ ಆರಂಭಿಸಿ ಅಂಕಿತದ ಬಗ್ಗೆ ಇರತಕ್ಕಂಥ ವಾದ ವಿವಾದದಿಂದ ಹಿಡಿದುಕೊಂಡು ಹಲವಾರು ಬಗೆಯ ಈ ಚರ್ಚೆಗಳು ಬಂದ. ಇವುಗಳನ್ನ ಒಂದು ರೀತಿಯಿಂದ ನಾವು ಅಲ್ಲಂ ಪ್ರಭುವನ್ನ ಅರಿಯಲು ನಡೆಸಿರುವಂತಹ ಮುಖ್ಯವಾದ ವಾಗ್ವಾದಗಳು ಅಂತಾನೆ ಸ್ವೀಕರಿಸಬೇಕು. ಚಿದಾನಂದಮೂರ್ತಿ ಅವರು ಶಾಸನಗಳ ಮೂಲಕನೇ ಅಲ್ಲಮ 10 ರೀತಿಯಾಗಿ ಕರೆಯಲ್ಪಟ್ಟ ರೀತಿಯನ್ನು ಗುರುತಿಸ್ತಾರೆ. ಅವನ ಹೆಸರಿನಲ್ಲೇ ಇರ್ತಕ್ಕಂಥ ವೈವಿಧ್ಯತೆಗಳು ಆ ಕಾಲದಲ್ಲಿ. ಬಹುಶಃ ಡಾಕ್ಟರ್ ಎಲ್ ಬಸವರಾಜ್ ಅವರು ಅಲ್ಲಮನನ್ನ ಸ್ವಲ್ಪ ಸೂಫಿ ಸಂತರ ಅಧ್ಯಯನದ ಹಿನ್ನೆಲೆ ಅರಬಿಕ್ ತತ್ವಜ್ಞಾನದ ಕಡೆಗೂ ಒಯ್ದು ಅವನನ್ನ ಇಸ್ಲಾಮಿಕ್ ಹೆಸರಿನ ಜೊತೆಗೆ ಆ ಅನ್ವಯವನ್ನು ಮಾಡಿ ಶಾಬ್ದಿಕ ವಿವರಣೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ. ಆದ್ರೆ ನನಗೆ ಬಹಳ ಕುತೂಹಲ ಹುಟ್ಟಿಸಿದ್ದು ಎನ್ ಜಿ ಮಹಾದೇವಪ್ಪನವರ ವಿವರಣೆ. ನಮ್ಮ ಕನ್ನಡಿನ ದೇಶೀಯ ಹೆಸರುಗಳನ್ನ ಇಡತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಾಗಿ ಹರಳಯ್ಯ ಅನ್ನೋದನ್ನ ಬಹುಶಃ ತದ್ಭವೀಗಳಿಸಿ ಅಲ್ಲಮ ಅನ್ನೋದು ಬೆಳವಣಿಗೆ ಬಂದಿರಬಹುದು ಅಂತಕ್ಕಂಥ ಒಂದು ಉಲ್ಲೇಖವನ್ನು ಕೂಡ ಅವರು ನೀಡ್ತಾರೆ. ಅದು ಸ್ವಲ್ಪ ಭಾಷಾಶಾಸ್ತ್ರೀಯ ದೃಷ್ಟಿಯಿಂದಲೂ ಕೂಡ ಸಹಜ ಅಂತ ಅನಿಸುವ ಮಟ್ಟಿಗೆ ಇದೆ. ಆದ್ರೆ ಅಲ್ಲಮ ಅಥವಾ ಅಲ್ಲಮ ಪ್ರಭುದೇವ ಇಲ್ಲವೇ ಪ್ರಭುದೇವ ನಮ್ಮ ಶಿವಶರಣರ ಹಲವಾರು ವಚನಗಳಲ್ಲಿ ಉಲ್ಲೇಖಿತನಾಗಿರೋದನ್ನು ಕೂಡ ಗಮನಿಸಬೇಕು. ಒಂದು ದೃಷ್ಟಿಯಲ್ಲಿ ನಾವು ಈ ಹೊಸ ಆಯಾಮವನ್ನು ಕೂಡ ಜೋಡಿಸಿಕೊಳ್ಳಬೇಕು. ಸುಮಾರು 300ಕ್ಕಿಂತಲೂ ಹೆಚ್ಚು ಜನ ಏನು ವಚನಕಾರರು ವಚನಗಳನ್ನು ಬರೆದಿದ್ದಾರೆ. ಅವರಲ್ಲಿ ಉಲ್ಲೇಖಿತನಾಗಿರ್ತಕ್ಕಂಥ ಅಲ್ಲಂ ಪ್ರಭು ಯಾರು ಅನ್ನೋದನ್ನ ಆಯಾಯ ವಚನಕಾರರ ವಚನಗಳ ಹಿನ್ನೆಲೆಯನ್ನೇ ಗುರುತಿಸಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇಂದಾದೆ ಅನ್ನೋ. ಆವಾಗ ನಾವು ಭಿನ್ನವಾದಂತಹ ಅಂದ್ರೆ ಈ ಎಲ್ಲಾ ಆಖ್ಯಾಯಿಕೆಗಳಿಗೆ ಭಿನ್ನವಾದ ಇನ್ನೊಂದು ಹೊಸ ಆಖ್ಯಾಯಿಕೆಯನ್ನು ಸಿದ್ಧಗೊಳಿಸ್ತಕ್ಕಂಥ ಸಂಭ್ರಮ ಎದುರಾಗಬಹುದು ಅನ್ನೋದು ಕೂಡ ನನ್ನ ಒಂದು ಗ್ರಹಿಕೆ. ಮುಂದುವರಿದು ಇನ್ನೊಂದು ಭಾಗಕ್ಕೆ ನಾವು ಚಲಿಸಿದರೆ
ಅಲ್ಲಂ ಪ್ರಭುವಿನ ವಚನಗಳಿಗೆ ಇರ್ತಕ್ಕಂಥ ಒಂದು ಭಾಷಾ ಶರೀರದ ಒಂದು ಅಧ್ಯಯನ ಕೂಡ ಬಹಳ ಮಹತ್ವದ. ನಾವು ವಚನಗಳ ಸಂಗ್ರಹಗಳಲ್ಲಿ ಈಗಾಗಲೇ ಹಲವಾರು ವಚನಕಾರರನ್ನ ನೋಡ್ತಾ ಇರ್ತೀವಿ. ಒಂದರ ನಂತರ ಒಂದನ್ನು ಓದಿದ್ರೆ ಅವೆಲ್ಲ ನಮಗೂ ಏಕಪ್ರಕಾರವಾಗಿ ಕಾಣಿಸುವ ಕೇಳಿಸುವ ಸಂಭವ ಇರ್ತವೆ. ಆದ್ರೆ ಪ್ರತಿಯೊಬ್ಬ ಒಂದು ಕವಿಯ ವ್ಯಕ್ತಿತ್ವ ಮತ್ತು ಆತನ ಅಭಿವ್ಯಕ್ತಿ ಎರಡೂ ಹೇಗೆ ಭಿನ್ನವಾಗಿರ್ತವೆ. ಮುಖ್ಯವಾಗಿ ಈ ಮಿಸ್ಟಿಕ್ ಪೊಯಿಟ್ಸ್ ಏನಿರ್ತಾರೆ ಅವರಲ್ಲಿ ಇರ್ತಕ್ಕಂಥ ಒಂದು ಭಾಷಿಕ ಪ್ರಕ್ರಿಯೆ ಇರ್ತಲ್ಲ, ಅದು ಬಹಳ ಅದ್ಭುತವಾದದ್ದು. ಉದಾಹರಣೆಗೆ ಅವರ ಚರ್ಚೆ ಮತ್ತು ಚಿಂತನೆ ಮೇಲ್ನೋಟಕ್ಕ ಇನ್ನೊಬ್ಬರ ಜೊತೆಗೆ ನಡೆದಂತೆ ಕಂಡ್ರು ಅದು ಅವರ ಒಳಗನೆ ನಡೆದಿರ್ತಕ್ಕಂಥ ಒಂದು ಚರ್ಚೆ ಇರ್ತದೆ ಮತ್ತು ತಾತ್ವಿಕವಾದ ಬೆಳವಣಿಗೆಯ ಹಲವಾರು ಮಜಲುಗಳಲ್ಲಿ ಅವರು ದಾಟಿ ಹೋಗೋದನ್ನು ಕೂಡ ಆ ಭಾಷೆ ನಮಗೆ ತೋರಿಸ್ತಾ ಇರ್ತದೆ. ಅದಕ್ಕಾಗಿ ಅಲ್ಲಂ ಪ್ರಭುವಿನ ಚಿಂತನೆಗಳಲ್ಲಿ ಬಹಳ ಜನ ಹೇಳ್ತಾ ಇರ್ತಾರೆ, ಈ ಬೆಡಗಿನ ವಚನಗಳು ಜಾಸ್ತಿ ಬರ್ತಾವೆ ಅವರಲ್ಲಿಯ. ಈ ಬೆಡಗಿನ ವಚನಗಳು ಯಾಕೆ ಬರ್ತಾವೆ ಅನ್ನೋದು ಅತ್ಯಂತ ಸರಳವಾದಂತಹ ಒಂದು ವಿಚಾರ ಅಂತಂದ್ರೆ, ಮನುಷ್ಯ ಯಾವಾಗ ಚಿಂತನೆಯನ್ನ ಅತ್ಯಂತ ಗಾಢವಾಗಿ ತೀವ್ರವಾಗಿ ಮಾಡ್ತಾ ಮುಂದುವರಿತಾನೆ, ಆವಾಗ ಅವನ ಕಾಣಿಕೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ಆಕೃತಿ ಮೂಡತೊಡಗ್ತವೆ. ಆ ಆಕೃತಿಗೆ ಅವನ ಅಭಿವ್ಯಕ್ತಿಯ ರೂಪ ಕೊಡಬೇಕಾದಾಗ ಎತ್ತಿಕೊಳ್ತಕ್ಕಂಥ ಒಂದು ಭಾಷೆ, ಅದು ಆಡು ನುಡಿಯ ಮತ್ತು ಬೌದ್ಧಿಕ ಮಟ್ಟದ ನುಡಿಯ ಇಲ್ಲವೇ ಕಾವ್ಯಾತ್ಮಕವಾದಂಥ ಇಲ್ಲವೇ ಗದ್ಯಪದ್ಯವಾದಂಥ ರೂಪದ ಈ ಅಭಿವ್ಯಕ್ತಿಗಳಿಗಿಂತ ಭಿನ್ನವಾಗಿ ಒಂದು ರೀತಿ ಅದು ಪ್ರತಿಮೆ ಮತ್ತು ರೂಪಕದ ಒಂದು ಧಾಟಿಯನ್ನ ಶರೀರವನ್ನ ಒಂದು ಧಾರಣೆ ಮಾಡ್ತದ. ಅಲ್ಲಿ ಬಳಕೆ ಆಗ್ತಕ್ಕಂಥ ಭಾಷೆ ಅದು ಕನ್ನಡ ಅಂತ ಅನಿಸಿದ್ರು ಆ ಶಬ್ದಗಳ ಜೋಡಣೆಯ ಆಚೆಗೆ ಎಲ್ಲೋ ಬೇರೆ ಬೇರೆ ಲೋಕಗಳ ಜೊತೆಗೆ ಅದು ಸಂಪರ್ಕ ಪಡೆದಿರೋದನ್ನ ನಾವು ಗುರುತಿಸ್ಬೇಕಾಗ್ತದೆ. ಉದಾಹರಣೆಗೆ ಒಂದು ಅಲ್ಲಂ ಪ್ರಭು ಅನುಭಾವದ ಬಗ್ಗೆ ಹೇಳ್ತಕ್ಕಂಥ ಒಂದು ಅತ್ಯಂತ ಚಿಕ್ಕದಾದಂತಹ ಒಂದು ವಚನ ಅದು. ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ ಹುಟ್ಟಿತ್ತು ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರಸಾದ, ಅನುಭಾವದ ಅಣುವಿನಲ್ಲಿ ಗುಹೇಶ್ವರ ಲಿಂಗ ಅನುಪಮ ಸುಖಿ. ಇದು ಬೆಡಗಿನ ವಚನ ಅಲ್ಲ ನಾನು ಹೇಳ್ತಾ ಇರೋದು, ಆದ್ರೆ ಅದರ ಸಮೀಪಕ್ಕೆ ಹೋಗ್ತಕ್ಕಂಥ ಒಂದು ಸಾಮಾನ್ಯ ವಚನನೇ. ಇದನ್ನ ಇನ್ನೊಂದು ಸ್ವಲ್ಪ ಹೆಚ್ಚು ಗಾಢವಾಗಿ ಹೇಳುವ ಪ್ರಯತ್ನ ಮಾಡಿದಾಗ ಅದು ಬೆಡಗಾಯಕ ಆಗ್ತದೆ. ಅಂದ್ರೆ ಈ ಅನುಭಾವ ಅನ್ನೋದನ್ನ ಮತ್ತು ಅನುಭಾವಿ ಅನ್ನೋದನ್ನ ಅಲ್ಲಂ ಪ್ರಭು ಎಷ್ಟು ಸೊಗಸಾಗಿ ಚಿಂತನೆ ಮಾಡಿದ್ದಾರೆ ಅಂತಂದ್ರೆ, ಲಿಂಗ ಇರ್ಲಿ, ಜಂಗಮ ಇರ್ಲಿ, ಪ್ರಸಾದ ಇರ್ಲಿ, ಇವು ತಮ್ಮಷ್ಟಕ್ಕೆ ತಾವೇ ಸ್ವತಂತ್ರರಲ್ಲ. ಅವುಗಳು ನಮ್ಮೊಳಗೆ ಹುಟ್ಟಿಕೊಳ್ಳುವುದಕ್ಕೆ ಅತ್ಯಂತ ಮುಖ್ಯವಾದ ಭದ್ರವಾದ ನೆಲೆಗಟ್ಟು ಯಾವುದು ಅಂತಂದ್ರೆ ಅನುಭಾವ. ಕೇವಲ ಲೌಕಿಕವಾದಂತಹ ಚಿಂತನೆಗಳಿಂದ ನಾವು ಯಾವುದನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ವೋ ಆ ಹಂತವನ್ನ ನಿರಾಕರಿಸಿ ಇನ್ನೊಂದು ಹಂತಕ್ಕೆ ಸಾಗಬೇಕಾದಂತ ಒಂದು ಒತ್ತಡ ಆತನಿಗೆ ಬಂದೇ ಬರ್ತದೆ. ಅದಕ್ಕಾಗಿ ಅನುಭಾವಿ ಅಂತ ಅನ್ನೋನಿಗೆ ಯಾವಾಗಲೂ ಒಂದು ಆಕಾಶ ಮತ್ತು ಬಯಲುಗಳ ವಿನ್ಯಾಸ ಹೆಚ್ಚು ಕಾಣಿಸೋದಕ್ಕೆ ಆರಂಭಿಸ್ತದೆ. ಅಲ್ಲಂ ಪ್ರಭುವಿನಲ್ಲಿ ಅಥವಾ ಹಲವಾರು ಯೋಗಿಗಳಲ್ಲಿ ಈ ಬಯಲು ಹೆಚ್ಚು ವರ್ಣಿತವಾಗಿರೋ ಕಾರಣ ಏನು ಅಂತಂದ್ರೆ, ಅದು ಹೇಳಬೇಕಾದಂಥ ಯಾವುದೋ ತತ್ವಜ್ಞಾನಕ್ಕೆ ಒಂದು ಪರ್ಯಾಯವಾಗಿ ರೂಪಕವಾಗಿ ಬಿಚ್ಚಿಕೊಳ್ತಾ ಹೋಗ್ತದೆ. ಹಾಗಾಗಿ ಅದನ್ನ ಶಾಬ್ದಿಕವಾಗಿ ನಾವು ಬಯಲನ್ನು ತೆಗೆದುಕೊಂಡು ಈ ಬಯಲಿಗೆ ಏನ್ ಅರ್ಥ ಅಂತ ಒಂದು ಶಬ್ದಕೋಶದಲ್ಲಿ ನೋಡೋದಕ್ಕೆ ಹೋದ್ರೆ ಅದು ಅವ್ರು ಹೇಳ್ತಕ್ಕಂಥ ಇಡೀ ವಿನ್ಯಾಸಕ್ಕೆ ಹೊಂದಿಕೊಳ್ಳೋದಕ್ಕಾಗೋದಿಲ್ಲ.
ಬಯಲು ಆಲಯದೊಳಗು ಆಲಯ ಬಯಲೊಳಗು ಅಂತನ್ನುವಂತ ವಿಚಾರಗಳೆಲ್ಲ ಅದಾವಲ್ಲ, ಇವು ತತ್ಪದಕಾರರಲ್ಲೂ ಬರ್ತಾವೆ. ಆದ್ರೆ ಕೆಲವು ವಿನ್ಯಾಸದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬಯಲು ಅಂತಂದ್ರೆ ಸಾಮಾನ್ಯವಾಗಿ ಹೊರಗೆ ಕಾಣತಕ್ಕಂತ ಚಿದ ಆಕಾಶ ಏನು ಆವರಣದ ನಮಗೆ ತೋರಿಕೆಯಾಗಿ ಕಾಣ್ತದ, ಎಲ್ಲಿ ನೋಡಿದ್ರು ಅದು ಆಚೆಗೆ ಅದ, ಅದರ ಕೊನೆ ಇಲ್ಲ, ಮೊದಲಿಲ್ಲ, ತುದಿ. ಹೀಗೆ ನಾವು ಹೊರಗೆ ಹೇಳೋದನ್ನು ಬಯಲು ಅಂತ. ಆದ್ರೆ ಅಲ್ಲಂ ಪ್ರಭುವಿನಲ್ಲಿ ಹೊರಗೆ ಏನು ಅದು ಮಾತ್ರ ಬಯಲು ಅಲ್ಲ. ಅದು ಯಾವಾಗ ನಮ್ಮೊಳಗೂ ಕೂಡ ಮೂಡಿ ತೊಡಗುತ್ತದ ಮತ್ತು ನಾವು ಅದರ ಒಳಗೆ ಅತ್ಯಂತ ಅಣುವಾಗಿ ಸೂಕ್ಷ್ಮವಾಗ್ತಾ ಹೋಗಿ ಅದರ ಒಂದು ಭಾಗವಾಗಿ ಬಿಡ್ತೀವಿ. ಮತ್ತು ಹಾಗೆ ಭಾಗವಾಗಿ ಬಿಟ್ಟಾಗ ನಾವು ಪ್ರತ್ಯೇಕವಾಗಿರೋದ್ರಲ್ಲಿ ಬಯಲೇ ಆಗಿರ್ತೀವಿ ಅನ್ನೋದನ್ನು ಗುರುತಿಸೋದೇ ಅನುಭವ ಅನ್ನುವ ಸಂಗತಿಯ. ಅದಕ್ಕೆ ಅಲ್ಲಂ ಪ್ರಭು ಎಷ್ಟೋ ಸಲ ಹೊರಗೆ ಹುಡುಕಾಟ ನಡೆಸಿದಂತೆ ವಚನಗಳಲ್ಲಿ ತೋರಿದ್ರೂ ಆ ಹುಡುಕಾಟ ಹೊರಗಿನದಿರೋದಿಲ್ಲ, ಅದು ಒಳಗಿನ ಹುಡುಕಾಟವಾಗಿರ್ತದ. ಅದಕ್ಕಾಗಿ ಭಾರತ ಬಹಳಷ್ಟು ಕ್ಷೇತ್ರಗಳಿಗೆ ಅಲ್ಲಂ ಪ್ರಭು ಹೋಗ್ತಾರೆ, ನೋಡ್ತಾರೆ, ಭೇಟಿ ಕೊಡ್ತಾರೆ. ಅವರ ವಚನಗಳಲ್ಲಿ ಕಂಡು ಬರುವಂತೆ ಸಿದ್ದರಾಮನ ವಚನಗಳಲ್ಲೂ ಕೂಡ ಈ ಪ್ರಸಂಗ ಬರ್ತಾವ ಎಷ್ಟೋ ಸಲ. ಕೆಲವರು ಕೇಳ್ತಾರೆ, ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಿಗೆಲ್ಲ ಅಲ್ಲಂ ಪ್ರಭು ಆಗ್ಲಿ ಸಿದ್ದರಾಮ ಆಗ್ಲಿ ಹೋಗಿದ್ರಲ್ಲ. ಹೌದು, ಹೋಗಿದ್ರು. ಆದ್ರೆ ಅವರು ಅಲ್ಲಿ ಹೋದದ್ದು ಆರಾಧನೆಗಾಗಿ ಅಥವಾ ಆ ಪುಣ್ಯಕ್ಷೇತ್ರ ನೋಡಬೇಕು, ಅವಾಗೆಲ್ಲ ಅಧೀನವಾಗ್ಬೇಕು, ಶರಣಾಗತರಾಗ್ಬೇಕು, ಪೂಜೆ ಮಾಡಿಸ್ಬೇಕು ಅಂತ ಅರ್ಥದಲ್ಲೆಲ್ಲ. ಅವೆಲ್ಲ ಅವರಿಗೆ ಒಂದು ಜ್ಞಾನದ ಪಿಪಾಸೆ ಇರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳಲ್ಲಿ ಇದ್ದು ತಮ್ಮದೇ ಆದಂಥ ಸಾಧನೆಗಳಲ್ಲಿ ತೊಡಗಿದ್ದಿರಲ್ಲ. ಅವರ ಸಾಧನೆಯ ಎತ್ತರ ಮತ್ತು ಮಟ್ಟ ಯಾವುದು, ಅವ್ರು ಯಾವುದನ್ನು ಕಾಣೋದಕ್ಕಾಗಿ ಈ ರೀತಿಯಾದಂಥ ಮಾರ್ಗಗಳಲ್ಲಿ ಚಲಿಸ್ತಾ ಇದ್ದಾರೆ, ಇದನ್ನು ಗುರುತಿಸ್ತಕ್ಕಂಥ ಕಾಣ್ತಕ್ಕಂಥ ಒಂದು ಕುತೂಹಲಕ್ಕಾಗಿ ಹೋಗಿದ್ರ ಹೊರತಾಗಿ ಅವುಗಳ ಮಹಿಮೆಗಾಗಿ ಹೋದವರಲ್ಲ. ಅದಕ್ಕಾಗಿ ಸಿದ್ದರಾಮನ ಒಂದು ಪ್ರಸಂಗದಲ್ಲಿ ಬರ್ತದೆ, ಅವನು ಹೋದಾಗ್ಲೆಲ್ಲ ಅಲ್ಲಿರ್ತಕ್ಕಂಥ ತೀರ್ಥ ಕ್ಷೇತ್ರಗಳಲ್ಲಿರುವ ಎಲ್ಲಾ ತೀರ್ಥ ನದಿಗಳು ಮತ್ತು ಪುಷ್ಕರಣಿಗಳಲ್ಲಿರ್ತಕ್ಕಂಥ ಪವಿತ್ರವಾದ ಜಲಗಳೆಲ್ಲ ಬಂದು ಅವನ ಕಾಲನ್ನು ತೊಳೆದು ಅವನನ್ನು ಸ್ವಾಗತ ಮಾಡಿದುವ. ಇದೊಂದು ರೂಪಕ, ಇದೊಂದು ಪ್ರತಿಮೆ. ಇವನು ಅವುಗಳನ್ನು ನೋಡೋದಕ್ಕೆ ಹೋಗಿರ್ಲಿಲ್ಲ, ಇವನು ಹೋಗಿ ಅವುಗಳ ಪವಿತ್ರ ಅಂತ ಸ್ನಾನ ಮಾಡ್ಲಿಲ್ಲ. ಅವೆಲ್ಲ ಬಂದು ಇವನ ಪಾದವನ್ನು ತೊಳೆದು. ಅಂದ್ರೆ ಯಾರು ಪವಿತ್ರ ಅನ್ನೋದ್ರ ಒಂದು ಪ್ರಶ್ನೆ ಅಲ್ಲಿ ಚಿಂತನೆಗೊಳಗಾಗ್ತು. ಬಹುಶಃ ಅಲ್ಲಂ ಪ್ರಭು ಈ ರೀತಿ ಹೋದಾಗ್ಲೆಲ್ಲ ಅಲ್ಲಿರುವ ಸಿದ್ಧರನ್ನ, ಸಾಧುಗಳನ್ನ, ಸಾಧಕರನ್ನ, ಬೇರೆ ಬೇರೆ ಯೋಗಿಗಳನ್ನ ಕಂಡು ಚರ್ಚಿಸಿ ಅನುಭವದ ಒಂದು ತಾತ್ವಿಕತೆಯಲ್ಲಿ ವಾದ ವಿವಾದಗಳನ್ನೂ ಕೂಡ ಮಾಡಿ ಅಥವಾ ಆಗ್ತಾ ಇರೋದನ್ನ ನೋಡಿ ಒಂದು ಬೆಳವಣಿಗೆಗಳಿಗೆ ಕಾರಣ ಆಗಿದಾನೆ ಅನ್ನೋದನ್ನು ಗುರುತಿಸ್ಬೇಕು. ಅದಕ್ಕಾಗಿ ಯೋಗದ ಬಗ್ಗೆ ತುಂಬಾ ಚರ್ಚೆ ಅವನ ವಚನಗಳಲ್ಲಿ ಕಾಣಿಸ್ತವೆ. ಮುಖ್ಯವಾಗಿ ಅಷ್ಟಾಂಗ ಯೋಗದಲ್ಲಿ ಇರ್ತಕ್ಕಂಥ ಹಲವಾರು ದೋಷ ದೌರ್ಬಲ್ಯಗಳನ್ನು ಅವನು ಬೆರಳಿಟ್ಟು ತೋರಿಸ್ತಾನೆ. ಹಠಯೋಗಿಗಳನ್ನು ನೋಡಿದಾನ ಅವನು, ಎಷ್ಟೋ ಸಾಧಕರನ್ನು ನೋಡಿದ. ಆದ್ರೆ ಆ ಹಠಯೋಗಿಗಳ ಬಗ್ಗೆ ಅವನಿಗೆ ಇರ್ತಕ್ಕಂಥ ಒಂದು ಗ್ರಹಿಕೆ ಏನು ಅಂದ್ರೆ, ಹೌದು ಇವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಅಲೌಕಿಕವಾದ ಸಾಧನೆ ಮಾಡಿದ್ದಾರೆ, ಆದ್ರೆ ಕೊನೆಗೂ ಅವರು ತಮ್ಮನ್ನು ತಾವೇ ತಿಳಿದುಕೊಂಡು ಹೋದ್ರಲ್ಲ ಅಂತಕ್ಕಂಥ ನಿರಾಶೆ ಕೂಡ ಅವನನ್ನು ಕಾದು. ಅಷ್ಟಾಂಗ ಮಾರ್ಗದ ಬಗ್ಗೆನೂ ಕೂಡ ಅದೇ ಒಂದು ತಾತ್ವಿಕತೆ ಅದ ಅವನಿಗೆ. ಸಾಮಾನ್ಯವಾಗಿ ಇವರಿಗೆ ಬೇಕಾಗಿರೋದು ಏನು ಅಂತಂದ್ರೆ, ಬಹಳಷ್ಟು ಜನರಿಗೆ ರಸಸಿದ್ಧಿ ಇಲ್ವೇ ಸಮಾಧಿ ಅವಸ್ಥೆ. ಈ ರಸಸಿದ್ಧಿಯ ಕೆಲವು ಸಿದ್ಧರು ಅದಾರಲ್ಲ, ಅವರು ಬೌದ್ಧ ಮತ್ತು ಅದರ ಹಿಂದಿನ ಕಾಲದಿಂದಲೂ ಕೂಡ ರಸಸಿದ್ಧರು ಅದಾರೆ. ಬೌದ್ಧ ರಸಸಿದ್ಧರು ಅದಾರೆ, ನಾಥ ರಸಸಿದ್ಧರು ಅದಾರೆ, ಮತ್ತೆ ಇನ್ನಿತರ ಕೆಲವು ರಸಸಿದ್ಧರು ಅದಾರೆ. ಇವರನ್ನೆಲ್ಲ ಗಮನಿಸ್ತಾನೆ ಇವನು. ಆ ರಸಸಿದ್ಧರಿಗೆ ಮುಖ್ಯವಾಗಿ ಬೇಕಾಗಿರೋದು ವಜ್ರಕಾಯ. ಅದು ದೊಡ್ಡ ಸಾಧನೆ. ಆಮೇಲೆ ಮುಟ್ಟಿದ್ದೆಲ್ಲ ಚಿನ್ನವಾಗಿಸುವಂತ ಒಂದು ಗುಣ, ಒಂದು ರಹಸ್ಯವಾದ ವಿದ್ಯೆ. ಇದಕ್ಕೆ ಭಿನ್ನವಾಗಿ ಇನ್ನೊಂದು ಮಾರ್ಗದ ಅದು ಸಮಾಧಿಯ ಅವಸ್ಥೆಗೆ ಇರೋದನ್ನ ಬಹಳ ಮುಖ್ಯವಾಗಿ ಗುರುತಿಸ್ತದೆ.
ಒಬ್ಬ ಯೋಗಿಯ ಅತ್ಯಂತ ಚರಣವಾದಂತ ಪರಮವಾದಂತ ಗುರಿ ಏನು ಅಂತಂದ್ರೆ ತನ್ನನ್ನು ತಾನೇ ಸಾಧನೆಯ ಒಂದೊಂದು ಮೆಟ್ಟಲುಗಳನ್ನು ದಾಟ್ತಾ ಆಳವಾಗಿ ಒಳಗೆ ಇಳಿತಾ ಈ ನಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಹೋಗಿ ಸಮಾಧಿ ಅವಸ್ಥೆಗೆ, ಅದಕ್ಕೆ ತುರಿಯ ಅಂತ ಕರೀತಾರಲ್ಲ, ಅಲ್ಲಿಗೆ ಹೋಗಿ ನಿಂತು ತನ್ನಷ್ಟಕ್ಕೆ ತಾನೇ ಅತ್ಯಂತ ಅನಿರ್ವಚನೀಯ ಅಂದ್ರೆ ಯಾವುದೇ ಭಾಷೆಯ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯವಾದ ಒಂದು ಸ್ಥಿತಿಗೆ ಹೋಗಿ ಪರಮ ಸುಖವನ್ನ ಪಡಿತಕ್ಕಂತ ಅನುಭವಿಸುವ ಯೋಗತ್ವದಲ್ಲಿ ನೆಲೆ ನಿಲ್ಲೋ ಅಲ್ಲಂ ಪ್ರಭು ಈ ಎರಡು ಬಗೆಯ ಅತ್ಯಂತ ದೊಡ್ಡ ಸಾಧಕರನ್ನು ನೋಡಿದ. ಒಂದು ರಸಸಿದ್ಧಿಯನ್ನ ಪಡೆದಂಥ ಯೋಗಿಗಳನ್ನ, ಇನ್ನೊಂದು ಸಮಾಧಿಯ ಸ್ಥಿತಿಯಲ್ಲಿನೇ ಯಾವಾಗಲೂ ಇರತಕ್ಕಂಥ ಯೋಗಿಗಳನ್ನು ನೋಡಿದ. ಅದು ಅವರ ಯೋಗದ ಕೊನೆಯ ಅವಸ್ಥೆಗಳು. ಅಲ್ಲಂ ಪ್ರಭುವಿಗೆ ಅವರಿಬ್ಬರ ಬಗ್ಗೆನೂ ಕೂಡ ಅಷ್ಟೊಂದು ಗೌರವಾದರಗಳಿಲ್ಲ ಅನ್ನೋದೇ ಬಹಳ ಆಶ್ಚರ್ಯಕರವಾದ ಒಂದು ಸಂಗತಿ. ಯಾಕೆ ಅಂತಂದ್ರೆ ಆ ಎರಡಕ್ಕೂ ಕೂಡ ಆಸೆಗಳದಾವೆ. ಅಲ್ಲಂ ಪ್ರಭುವಿನ ಒಟ್ಟು ತಾತ್ವಿಕತೆಯ ಮೂಲ ಪ್ರಶ್ನೆ ಇರೋದು ಇಲ್ಲಿ ಅನ್ನೋದನ್ನ ನಾವು ಗುರುತಿಸ್ಬೇಕು. ಅವನು ಬಹಳಷ್ಟು ವಚನಗಳಲ್ಲಿ ಮಾಯೆಯನ್ನು ಕುರಿತುಕೊಂಡು ಒಂದು ದೊಡ್ಡ ಚರ್ಚೆ ಬರ್ತದಲ್ಲ, ಮಾಯೆಯನ್ನ ಕುರಿತುಕೊಂಡ ಚರ್ಚೆನ ಒಂದು ತತ್ವ ಆಗ್ತದ ಅವನಿಗೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಎಲ್ರು ಹೇಳುವಂತೆ ಸಂಸಾರದ ಸಾಮಾನ್ಯ ಮಾಯೆಗಳ ಬಗ್ಗೆ ಹೇಳ್ತಾ ಇಲ್ಲ ಅವನು ಹೇಳ್ತಾ ಇರೋದು ಸಾಮಾನ್ಯ ಜನರಿಂದ ಹಿಡಿದುಕೊಂಡು ಅತ್ಯಂತ ಸಾಧನೆಯ ಎತ್ತರವನ್ನು ದಾಟಿ ಹೋಗಿ ಪರಮ ಸೀಮೆಯಲ್ಲಿ ಕೂತಿರುವಂತ ಯೋಗಿ ಜನರ ದಿಕ್ಕು ತಪ್ಪಿಸುವ ಮಾಯೆಯನ್ನು ಕುರಿತು ಅವನಿಗೆ ಹೇಳ್ತಾನೆ. ಈ ಮಾಯೆಗೆ ಇರುವ ಒಂದು ಶಕ್ತಿ ಮತ್ತು ಜಟಿಲತೆ ಯಾಕೆ ನಮ್ಮ ಈ ರಸಸಿದ್ಧರು ಮತ್ತು ಸಮಾಧಿಯ ಅವಸ್ಥೆಗೆ ಇರಿದ ಯೋಗಿಗಳು ದಾಟೋದಕ್ಕಾಗ್ಲಿಲ್ಲ ಅನ್ನೋದೇ ಅವನ ಬಹಳ ಮಹತ್ವದ ಒಂದು ಪ್ರಶ್ನೆ. ಅದಕ್ಕಾಗಿ ಅವನು ರಸಸಿದ್ಧಿಯ ಇಡೀ ಒಂದು ತಾತ್ವಿಕತೆ ಮತ್ತು ಸಾಧನಾ ಕ್ರಮ, ಆಮೇಲೆ ಸಮಾಧಿಯ ತಾತ್ವಿಕತೆ ಮತ್ತು ಸಾಧನಾ ಕ್ರಮ, ಅವುಗಳನ್ನ ಪರೀಕ್ಷೆಗೆ ಒಳಪಡಿಸ್ತಾನೆ. ಅವನು ಹೇಳ್ತಾನೆ, ಇವೆರಡಕ್ಕೂ ಅತ್ಯಂತ ಮುಖ್ಯವಾಗಿರೋದು ಏನು ಸಮಸ್ಯೆ ಅಂತಂದ್ರೆ, ನಾನು ಮತ್ತು ನೀನು ಅಂತಕ್ಕಂಥ ಎರಡು ಸಂಗತಿಗಳನ್ನ ಅವರು ಆರಂಭದಿಂದ ಕೊನೆಯವರೆಗೆ ಇಟ್ಟುಕೊಂಡು ಹೋಗ್ತಾರೆ. ಒಂದು ಸಾಧಕನದಾನೆ, ಇನ್ನೊಂದು ದೈವತ್ವವಾದ ಅಥವಾ ಒಂದು ಸುಪ್ರೀಂ ಆದಂಥ ಒಂದು ಅವಸ್ಥೆ ಅದ. ಸಾಧಕ ಸಾಧನೆಯ ಮೂಲಕ ಅದನ್ನು ಪಡಿಬೇಕು ಅನ್ನೋದು ಅವು ಎರಡರ ತಾತ್ವಿಕತೆ. ಎರಡು ಮಾರ್ಗ ಭಿನ್ನವು, ಹೌದು, ಬೇರೆ. ಆದ್ರೆ ಅಲ್ಲಂ ಪ್ರಭುದೇವ ಹೇಳೋದು ಏನು ಅಂದ್ರೆ, ನೀನು ಯಾವುದೋ ಒಂದನ್ನ ಪಡಿಬೇಕು ಅನ್ನೋದಕ್ಕಾಗಿ ಎಷ್ಟು ವರ್ಷಗಳ ಕಾಲ ಮಾಡ್ತಾ ಇರುವ ಯೋಗ, ತಪಸ್ಸು, ಧ್ಯಾನಗಳು ನಿನ್ನಿಂದ ಭಿನ್ನವಾದ ಒಂದು ಯಾವುದೋ ಅತೀತ ಅದ ಅನ್ನೋದನ್ನ ನೀನು ಗುರುತಿಸಿದೆಯಲ್ಲ, ಇದು ನಿನ್ನ ಭ್ರಮೆ. ನೀನು ಮತ್ತು ಅದು ಅನ್ನೋದನ್ನ ಹೊರಗೆ ಹುಡುಕತಾ ಹೋಗಿ ಅದನ್ನು ಸೇರಿದೀನಿ ಅಂದುವ ಒಂದು ಪ್ರಾಮುಖತೆಯಲ್ಲಿ ಅದೆಯಲ್ಲ, ಇದು ಹೇಗೆ ನಿನಗೆ ಅರ್ಥ ಆಗ್ಲಿಲ್ಲ ಇಷ್ಟು ದೊಡ್ಡ ಯೋಗಿಯಾಗಿ? ಅದಕ್ಕಾಗಿ ಯಾವುದನ್ನ ನೀನು ಅಂತ ತಿಳ್ಕೊಂಡಿಯೋ, ಯಾವುದನ್ನು ಅದು ಅಂತ ತಿಳ್ಕೊಂಡಿಯೋ, ಅವು ಎರಡನ್ನೂ ಕೂಡ ನಿನ್ನಲ್ಲಿ ಕಂಡು ಆಮೇಲೆ ನಿಶ್ಶಬ್ದ ಸ್ಥಿತಿಯಲ್ಲಿ ಬಯಲನ್ನ ಅನುಸಂಧಾನ ಮಾಡಿಕೊಳ್ಳುವ ಅವಸ್ಥೆಯನ್ನು ಪಡದೆ ಆದರೆ ನೀನು ಯಾವುದೇ ಯೋಗದ ಫಲಗಳನ್ನು ಹೊಂದುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅವನ ಪರ್ಯಾಯವಾಗಿ ಒಬ್ಬ ಭಕ್ತನಾಗೋದಂದ್ರೆ, ಒಬ್ಬ ಶರಣನಾಗೋದಂದ್ರೆ ಏನು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡ.
ಬಹಳ ಜನ ಯೋಗಿಗಳೆಲ್ಲ ಈ ಮಾಯೆಯನ್ನು ಮೀರಿದ ಮೇಲೇ ನಾವು ಸಿದ್ಧರಾಗೋದು, ಮಾಯೆಯನ್ನು ಮೀರಿದ ಮೇಲೇ ನಾವು ಸಮಾಧಿಯ ಅವಸ್ಥೆಗೆ ಹೋಗೋದು ಅಂತ ಹೇಳಿದ್ದಾರೆ. ಮಾಯೆಯ ಬಗ್ಗೆ ಅಲ್ಲಂಪ್ರಭುದೇವನೇ ಮೊಟ್ಟ ಮೊದಲು ಚಿಂತನೆ ಮಾಡಿದವನಲ್ಲ ನಮ್ಮ ಅನುಭವ ಪರಂಪರೆಯಲ್ಲಿ, ಅವನಿಗಿಂತ ಹಿಂದೆ ಮಾಡಿದ್ದಾರೆ. ಆದ್ರೆ ಅವ್ರು ಕಂಡುಕೊಂಡಂಥ ಉತ್ತರಗಳು ಏನದಾವೆ, ಅದು ಬೌದ್ಧ, ಜೈನ ಅಥವಾ ಷಣ್ಮಾರ್ಗಗಳು ಇರಬಹುದು, ಅಥವಾ ಇನ್ನೂ ಸಿದ್ಧ ಪರಂಪರೆಗಳು ಇರಬಹುದು. ಒಂದೊಂದು ಉತ್ತರಗಳನ್ನು ಕೊಂಡುಕೊಂಡಿದ್ದಾರೆ. ಮುಖ್ಯವಾಗಿ ಇದಕ್ಕೆಲ್ಲ ಆಸೆ ಕಾರಣ, ಇದಕ್ಕೆಲ್ಲ ಹೆಣ್ಣು ಕಾರಣ, ಇದಕ್ಕೆಲ್ಲ ಹಣ್ಣು ಕಾರಣ, ಇದಕ್ಕೆಲ್ಲ ಮಣ್ಣು ಕಾರಣ. ಹೀಗೆ ಅಲ್ಲಂಪ್ರಭು ಇಲ್ಲಿ ಏನ್ ಹೇಳ್ತಾನೆ ಅವ್ರಿಗೆಲ್ಲರಿಗೂ ಅಂತಂದ್ರೆ, ಕಂಡುಕೊಂಡಂತಹ ಸತ್ಯಗಳು ಅವು ಪೂರ್ಣ ಸತ್ಯಗಳಲ್ಲ. ಹೊಣ್ಣ ಮಾಯಿ ಎಂಬರು ಹಣ್ಣ ಮಾಯಿ ಅಲ್ಲ, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿ ಅಲ್ಲ, ಮನದ ಮುಂದನ ಆಸೆಯೇ ಮಾಯೆ ಕಾಣಾಗುಹೇಶ್ವರ. ಈ ಇಡೀ ಮಾಯೆಗೆ ಇರ್ತಕ್ಕಂಥ ಏನು ಒಂದು ಗುಣ ಅದಲ್ಲ, ಸೆಳೆಯುವ ಗುಣ, ಅದು ಹೊರಗಿನ ವಸ್ತುಗಳ ಆಮಿಷಗಳಿಂದ ಬಂದದ್ದಲ್ಲ. ಅಯ್ಯೋ ನಾವು ಹಣಕ್ಕಾಗಿ ಕೆಡ್ತೀವಿ, ಹೆಣ್ಣಿನಿಂದ ಕೆಟ್ಟಿದೀವಿ, ಈ ಆಸ್ತಿ ಪಾಸ್ತಿ ಭೂಮಿ ಜಮೀನು ಇವುಗಳಿಂದ ಕೆಡ್ತೀವಿ ಅಂತ ಅನ್ನೋದು ನಿಜವಾದ ಜ್ಞಾನ ಅಲ್ಲ. ಅದಕ್ಕೆ ಅಲ್ಲಂಪ್ರಭುವಿನಲ್ಲಿ ಅರಿವು ಅತ್ಯಂತ ಮುಖ್ಯವಾದದ್ದು. ಅಂದ್ರೆ ಬೌದ್ಧಿಕವಾದ ಜ್ಞಾನ ಅಲ್ಲ ಅವನು ಹೇಳ್ತಾ ಇರೋ. ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ. ಇದು ಎರಡು ಒಂದಕ್ಕೊಂದು ಕನೆಕ್ಟೆಡ್ ಆದಂತ ಎರಡು ತಿಳುವಳಿಕೆಗಳು. ಒಂದು ಅರಿವು ಅನ್ನೋದು ಬಹಳ ಮಹತ್ವ. ಈ ಅರಿವು ಅನ್ನೋದು ಹೊರಗಿನಿಂದ ಬರ್ತಕ್ಕಂಥದ್ದಲ್ಲ. ಇಲ್ಲೊಂದು ಸ್ವಲ್ಪ ಸೂಕ್ಷ್ಮ ಗುರುತಿಸ್ಬೇಕು ನಾವು. ನಮ್ಮ ಜ್ಞಾನ ಪರಂಪರೆಯ ಎಲ್ಲಾ ಮಾಹಿತಿಗಳು, ಕೋಶಗಳು, ಪುರಾಣಗಳಿರ್ಬೋದು, ಶಾಸ್ತ್ರಗಳಿರ್ಬೋದು, ಅಥವಾ ವೇದಗಳನ್ನು ತೊಳೆದು ಈ ಜ್ಞಾನ ಅನ್ನೋದನ್ನು ಹೊರಗಿನಿಂದ ಒಳಗೆ ತೆಗೆದುಕೊಳ್ಳುವಂತಹ ಒಂದು ಕ್ರಮವನ್ನು ಹೇಳ್ತಾವೆ. ಅಲ್ಲಂಪ್ರಭು ಈ ಪುರಾಣ ಶಾಸ್ತ್ರಗಳ ಮಾರ್ಗವನ್ನೇ ಭಂಜಿಸಿ ಬಿಡ್ತಾನೆ. ಅವುಗಳನ್ನು ಅವನು ಒಪ್ಪೋದೇ ಇಲ್ಲ. ಹೊರಗಿನಿಂದ ಬರೋದಕ್ಕಾಗಿ ಅದನ್ನು ಹೊರಗೆ ಇರ್ತಾನಂತ ಕೇಳ್ತಾನೆ. ಹಾಗಾದ್ರೆ ಹೊರಗಿನಿಂದ ಬರಬೇಕಾದ್ರೆ ನಾವು ಎಲ್ಲಾರು ತಗೊಳ್ಳೋದಕ್ಕೆ ಸಾಧ್ಯ ಇರ್ತಲ್ಲ. ಪ್ರತಿಯೊಬ್ಬರು ಕೂಡ ಒಬ್ಬ ಜ್ಞಾನಿನೋ, ಒಬ್ಬ ಯೋಗಿನೋ, ಒಬ್ಬ ಸಂತನೋ, ಒಬ್ಬ ಸಾಧಕನೋ, ಶುದ್ಧನೋ ಆಗೋದ್ ಸಾಧ್ಯ ಇತ್ತಲ್ಲ. ಹೊರಗಿದ್ರೆ ಆಗೋ ತಗೊಳ್ಬಹುದು. ಅವನ ದೃಷ್ಟಿಯಲ್ಲಿ ಈ ಜ್ಞಾನ ಪರಂಪರೆ ಅನ್ನೋದು ಹೊರಗಿನಿಂದ ಬರಬಹುದು. ಹೌದು, ಬೇರೆ ಬೇರೆ ಅನುಷ್ಠಾನಗಳಿಂದ, ಓದಿನಿಂದ, ವಿದ್ವತ್ತಿನಿಂದ, ಪ್ರೌಢಿಮೆಯಿಂದ, ಬೇರೆ ಬೇರೆ ಸಾಧನೆಗಳಿಂದ ಪಡಿಬಹುದು. ಆದ್ರೆ ಇವೆಲ್ಲದಕ್ಕೂ ಮೂಲವಾದ ಅರಿವು ಅನ್ನೋದಲ್ಲ. ಈ ಅರಿವು ಅನ್ನೋದು ಮಾತ್ರ ಹುಟ್ಟಬೇಕಾದ್ದು ಅವನಲ್ಲಿನೇ. ಅದಕ್ಕಾಗಿ ಅವನು ಈ ಹಣ್ಣು ಹಣ್ಣು ಮಣ್ಣು ಇವುಗಳ ಮಾಯೆ ಅಲ್ಲ ಅಂತ ಹೇಳೋಕ್ ಮುಖ್ಯವಾದ ಕಾರಣ ಏನು ಅಂದ್ರೆ, ನಮ್ಮೊಳಗೆ ಇರ್ತಕ್ಕಂಥ ಒಂದು ಅತ್ಯಂತ ಮುಖ್ಯವಾದಂಥ ಚಲನಶೀಲವಾದಂಥ ಒಂದು ದೊಡ್ಡ ತತ್ವ ಅದು ಮನಸ್ಸು. ಮನೋಮಯ ಕಾಯ ಅಂತ ಯಾವುದನ್ನು ಹೇಳ್ತೀವಿ, ಆ ಮನೋಮಯ ಕಾಯದಿಂದ ಹಿಡಿದುಕೊಂಡು ಪ್ರಾಣಮಯ ಕಾಯದವರೆಗೂ ಕೂಡ ಹಲವಾರು ವಿನ್ಯಾಸಗಳಲ್ಲಿ ಬರ್ತಕ್ಕಂಥ ಈ ಆಸೆ ಅನ್ನೋದು ಮನುಷ್ಯನ ಅಧೋಗತಿಗೆ ಕಾರಣ. ಹೊರಗಿನ ವಸ್ತುಗಳಲ್ಲ. ಈ ಹೊರಗಿನ ವಸ್ತುಗಳಾಗಿದ್ರೆ ಅವುಗಳನ್ನು ನಿಲ್ಲಿಸಿಬಿಟ್ರೆ, ಓ ಹಾಗಾದ್ರೆ ನಾನು ಜ್ಞಾನಿ ಆದೆ ಅಂತ ಅನ್ಬಹುದಾಗಿತ್ತು. ಅದನ್ನ ಅವನು ಒಪ್ಪೋದೇ ಇಲ್ಲ. ಅವನು ಹೇಳ್ತಾ ಇರೋದು, ಈ ಹೊರಗಿನ ಆಸೆಯ ಆಮಿಷಗಳಿಗೆ ಬಲಿಯಾಗೋದನ್ನು ನಿಲ್ಲಿಸೋದು ತುಂಬಾ ಸುಲಭ ಅದ, ನಿಗ್ರಹಿಸೋದು. ಹಲವಾರು ತತ್ವಜ್ಞಾನಗಳಲ್ಲಿ ಅದು ಬರ್ತಾ, ನಿಗ್ರಹನು ತುಂಬಾ ಮುಖ್ಯ. ಆದ್ರೆ ಬರಬರ್ತಾ ಆ ನಿಗ್ರಹ ಹೊರಗಿನದ್ದಲ್ಲ, ಒಳಗಿನದ್ದು ಅನ್ನೋದ ಗೊತ್ತಾದಾಗ ಉಂಟಾಗ್ತಕ್ಕಂಥದ್ದೇ ಅರಿವು. ಆ ಅರಿವು ಅನ್ನೋದು ಯಾವಾಗ ನಮ್ಮಲ್ಲಿ ಗುರುತ್ವವನ್ನು ತಾಳ್ತದ,
ಅವಾಗ ಅವನು ಹೇಳುವ ಪ್ರತಿಯೊಂದು ಮಾತು ಕೂಡ ಏನಾಗ್ತದೆ ಅಂದ್ರೆ ಒಂದೊಂದು ತತ್ವವಾಗ್ತದೆ. ನುಡಿ ಜ್ಯೋತಿರ್ಲಿಂಗ. ಅವಾಗ ವಚನ ಏನಾಗ್ತದೆ ಅಂತಂದ್ರೆ ಅದು ಕೇವಲ ಒಂದು ಹಾಡಾಗಿ ಒಂದು ಶಾಬ್ದಿಕವಾದಂಥ ರೂಪವಾಗಿ ಒಂದು ಸಾಹಿತ್ಯದ ರೂಪವಾಗಿರೋದಿಲ್ಲ. ಅವಾಗ ಅದು ಏನಾಗಕತ್ತ ಅಂತಂದ್ರೆ ಅದಕ್ಕೆ ಆದಂಥ ಒಂದು ವಿಶಿಷ್ಟವಾದಂಥ ಒಂದು ತತ್ವಜ್ಞಾನವಾಗಿ ಬರಕತ್ತ. ಖಂಡಾಖಂಡ ಸಂಯೋಗವಿಲ್ಲದ ಅಖಂಡಿತನ ನಿಲುವು ಈ ಅರಿವಿನ ಮೂಲಕ ಹೊಮ್ಮತಕ್ಕಂಥ ಒಂದು ಕಿಡಿಗೆ. ಖಂಡಾಖಂಡ ಸಂಯೋಗವಿಲ್ಲದ ಅಖಂಡಿತನ ನಿಲುವು ತನ್ನಲ್ಲಿ ಅಲ್ಲದೆ ಮತ್ತೆಲ್ಲಿಯೂ ಇಲ್ಲ. ಇದು ಗುರುತಿಸ್ಬೇಕು ನಾವು. ತನ್ನಲ್ಲಿ ಅಲ್ಲದೆ ಮತ್ತೆಲ್ಲಿಯೂ ಇಲ್ಲ. ಬಯಲ ಹಿರಿಯರು ಬಯಲನೇ ಅರಸುವರು. ಅಲ್ಲಿ ಉಂಟೆ ಹೇಳ ಗುಹೇಶ್ವರ. ವೈಚಾರಿಕವಾಗಿ ತುಂಬಾ ಎತ್ತರ ಒಂದು ವಿಚಾರವನ್ನು ಎದುರೊಳಗೆ ಅವನಿಗೆ ಬಯಲನ್ನೇ ಹುಡುಕ್ತಾ ಹೋಗ್ತಕ್ಕಂಥವ್ರು ಬಯಲಲ್ಲೇ ಅದನ್ನ ಕಂಡಿದೀವಿ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಖಂಡಿತ ಅನ್ನೋದು ಒಂದು, ಅಖಂಡಿತ ಅನ್ನೋದು ಒಂದಿದೆ ಅಂತ ಅವ್ರು ಒಪ್ಕೊಂಡ ಹಾಗಾಯ್ತು. ಎರಡು ಭಿನ್ನ ಅಂತ ಒಪ್ಕೊಂಡ ಹಾಗಾಯ್ತು. ಅಲ್ಲಿ ಹೋಗಿ ಕಾಣ್ತೀವಿ ಅಂತಂದ್ರೆ ಅವನು ಹೇಳ್ತಾನೆ ಖಂಡಿತ ಅಖಂಡಿತ ಅನ್ನೋದನ್ನೇ ಸಂಪೂರ್ಣ ನಿರ್ನಾಮಗೈದ ಅವೆರಡು ಒಂದಾದಾಗ ಉಂಟಾಗತಕ್ಕಂಥ ಒಂದು ಅರಿವು ಏನದಲ್ಲ ಅದು ಏನ್ ಹೇಳ್ತದ ಅಂತಂದ್ರೆ ಅಲ್ಲಿ ಉಂಟೆ ಹೇಳು ಗುಹೇಶ್ವರ. ಅಲ್ಲಿ ಅದನದು, ಅಲ್ಲಿ ಇಲ್ಲ. ಅದು ಇರೋದು ಇಲ್ಲಿಯೇ. ಅಲ್ಲಂ ಪ್ರಭುವಿನ ಮಾಯೆಯ ಇಡೀ ಕಾನ್ಸೆಪ್ಟ್ ಬೆಳೆದುಕೊಂಡು ಎಲ್ಲಿಗೆ ಬಂದ ನಿಲ್ತದ ಅಂತಂದ್ರೆ ಈ ಮಾಯೆಯೇ ಕೊಡ್ತಕ್ಕಂಥ ಒಂದು ಜಾಗೃತಿ ಯಾವುದು ಅಂದ್ರೆ ಅದಕ್ಕೆ ಉತ್ತರವೂ ಕೂಡ ಬೆಳಕಾಗಿ ಒಳಗನೇ ಇರ್ತಕ್ಕಂಥದ್ದು, ಹೊರಗಿನದಲ್ಲ. ನಮ್ಮ ಒಳಗಿನ ಕತ್ತಲೆಯನ್ನು ಕಳೆಯೋದಕ್ಕಾಗಿ ಹೊರಗಿನ ಬೆಳಕನ್ನು ತರೋದನ್ನು ಉಳಿದ ಸಂಪ್ರದಾಯಗಳಲ್ಲಿ ನಾವು ಗುರುತಿಸಿದರೆ ಸಾದರಿಯಲ್ಲಿ ಈತ ಅಲ್ಲಂ ಪ್ರಭುವಿನ ಸನ್ಮಾರ್ಗ, ಸಲ್ಲಲಿತ ಸನ್ಮಾರ್ಗ ಏನ್ ಹೇಳ್ತದ ಅಂತಂದ್ರೆ ನಮ್ಮ ಒಳಗಿನ ಕತ್ತಲೆಗೆ ನಮ್ಮ ಒಳಗಿನ ಬೆಳಕನ್ನು ಪ್ರಜ್ವಲಿಸುವುದು. ಅದನ್ನ ನೀನು ಕಂಡುಕೊಂಡೆ ಅಂತಂದ್ರೆ ಯೋಗದ ಹೊಲಗು ನಿನಗೆ ಏಕೆ ಅಂದ್ರೆ ಆವಾಗ ಸ್ವತಃ ಯೋಗ ಆಗಿಬಿಟ್ಟಿರ್ತದೆ, ಉಳಿದ ಯೋಗಗಳ ಅಗತ್ಯ ಇಲ್ಲ ಅನ್ನೋದು. ಅದಕ್ಕೆ ಅವನು ಹೇಳೋದು ಕಾರ್ಯಕಾರಣ ಸಂಬಂಧಗಳ ಬಗ್ಗೆ ಒಂದು ದೊಡ್ಡ ಚರ್ಚೆ. ನಮ್ಮಲ್ಲಿ ವೈಜ್ಞಾನಿಕವಾದಂಥ ನಿಲುವುಗಳೆಲ್ಲ ಏನ್ ಹೇಳ್ತಾವೆ ಅಂತಂದ್ರೆ ಕಾರ್ಯಕ್ಕೂ ಮತ್ತು ಕಾರಣಕ್ಕೂ ಒಂದು ಸಂಬಂಧ ಇರ್ತದೆ, ಇಲ್ಲದಿದ್ರೆ ಅದು ಘಟಿಸಲಾರದು. ಅಲ್ಲಂ ಪ್ರಭುವಿನಲ್ಲಿನೂ ಕೂಡ ಈ ವೈಜ್ಞಾನಿಕವಾದಂಥ ಒಂದು ಚಿಂತನೆ ಬರ್ತದ. ಅವನು ಹೇಳ್ತಾನೆ ಕಾಯ ಬಿಡುದು ಲಿಂಗವ ಮುಟ್ಟಿದೆವೆಂಬ ಭ್ರಮೆಯ ನೋಡ ಗುಹೇಶ್ವರ. ಈ ಅಂಗ ಮತ್ತು ಲಿಂಗಗಳ ಬಗ್ಗೆ ಒಂದು ತತ್ವಜ್ಞಾನ ಏನದಲ್ಲ, ಇದು ಅಂಗ ಬೇರೆ ಲಿಂಗ ಬೇರೆ, ನಾನು ಅಂಗವನ್ನು ಧರಿಸೋದೇ ಲಿಂಗವನ್ನು ತಿಳಿಯೋದಕ್ಕಾಗಿ ಅಥವಾ ಧರಿಸೋದಕ್ಕಾಗಿ ಅಂತ ಏನ್ ಹೇಳ್ತೀವಿ, ಅಲ್ಲಂ ಪ್ರಭು ಅದನ್ನು ಕೂಡ ನಿರಾಕರಣೆ ಮಾಡ್ತಾನೆ. ಈ ಕಾಯ ಅನ್ನೋದೇ ಏನು ಅಂತಂದ್ರೆ ಒಂದು ಮಹಾಕಾಯದ ಒಂದು ಭಾಗ. ಇದು ತನ್ನಷ್ಟು ತಾನೇ ಸ್ವತಂತ್ರವಲ್ಲ. ಅಂದ್ರೆ ಕೇವಲ ನಾವು ಯಾವುದನ್ನ ದೇಹ ಅಂತೀವಿ, ಶರೀರ ಅಂತೀವಿ, ಅದು ವೈಯಕ್ತಿಕ ನೆಲೆಯಲ್ಲಿ ನಾವು ಗುರುತಿಸುವ ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ಅಲ್ಲಂ ಪ್ರಭು ಹೇಳೋ ಯಾವುದನ್ನ ನೀನು ಕಾಯ ಅಂತ ಹೇಳ್ತೀಯೋ ಅದು ಒಂದು ದೊಡ್ಡ ಕಾಯದ ಒಂದು ಭಾಗ. ಆ ದೊಡ್ಡ ಕಾಯ ಯಾವುದು ಅಂತಂದ್ರೆ ಅದು ಬಯಲು. ಒಂದು ಅರ್ಥ ಬಯಲು, ಅದೇ ಒಂದು ದೊಡ್ಡ ಕಾಯ. ಅದಕ್ಕಾಗಿ ಆ ಕಾಯ ಒಂದು ಬಯಲಿನ ಭಾಗವಾಗ್ಯದ ಅನ್ನೋದನ್ನ ತಿಳಿದುಕೊಳ್ಳುವುದೇ ಅರಿವಿನ ಅತ್ಯಂತ ಮುಖ್ಯವಾದ ಒಂದು ಹಂತ. ಹಾಗಾದ್ರೆ ಆ ಕಾಯದ ಪ್ರಯೋಜನ ಏನು? ಯಾವಾಗ ನೀನು ಮಹಾಕಾಯದ ಭಾಗವಾಗಿರ್ತೀಯೋ ಆ ಮಹಾಕಾಯವನ್ನು ತಿಳಿದುಕೊಂಡು ಅದರೊಳಗೆ ಲೀನವಾಗಬೇಕಾದ್ದೇ ಅಂತಿಮವಾದ ಸತ್ಯ. ಅಖಂಡವಾದಂಥದ್ದನ್ನ ಖಂಡಿತವಾದ್ದು ಸೇರ್ಬೇಕಾದ ಅಂಗ ಮತ್ತು ಲಿಂಗ ಇವೆರಡೂ
ಒಂದಾದಾಗ ಅಲ್ಲಿ ಖಂಡಿತನೂ ಇಲ್ಲ, ಅಖಂಡಿತನೂ ಇಲ್ಲ, ಅಂಗವೂ ಇಲ್ಲ, ಲಿಂಗವೂ ಇಲ್ಲ ಅನ್ನೋದೇ ಅರಿವಿನ ಕೊನೆಯ ಮಜಲು ಅನ್ನೋದನ್ನು ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ಮಾರ್ಗ ಏನು? ಮಾರ್ಗ ಏನು ಅಂದ್ರೆ ಮೊಟ್ಟ ಮೊದಲು ಬಯಲನ್ನ, ಅದರ ವಿಚಾರವನ್ನ, ಅದರ ವಿನ್ಯಾಸವನ್ನ, ಅದರ ಸ್ವರೂಪವನ್ನ ಏನು ನೀನು ಚಿಂತನೆ ಮಾಡ್ತಾ ಇದೆಯೋ ಅದಕ್ಕಿಂತ ಪೂರ್ವದಲ್ಲಿ ಆ ಮಹಾ ಬಯಲಿಗೆ ಅನುರೂಪಿಯಲ್ಲಿರ್ತಕ್ಕಂಥ ಕಾಯ ಏನದ ಅದು ಏನು ಅನ್ನೋದನ್ನ ಅರ್ಥೈಸಿಕೊಳ್ಳು. ಉದಾಹರಣೆಗೆ ಅಂಗ ಅಂತಂದ್ಮೇಲೆ ಅಂಗ ಗುಣಗಳಿರ್ತಾವೆ, ಲಿಂಗ ಅಂತಂದ್ರೆ ಲಿಂಗ ಗುಣಗಳಿರ್ತಾವೆ. ಈ ಅಂಗ ಗುಣಗಳನ್ನ ಮೊದಲು ತಿಳಿದುಕೊಂಡು ಅವುಗಳನ್ನ ಲಿಂಗ ಗುಣಗಳನ್ನಾಗಿ ಮಾರ್ಪಡಿಸಿಕೊಳ್ಳೋದು. ಹಾಗೆ ಮಾರ್ಪಡಿಸಿಕೊಂಡಾಗನೇ ಕಾಯ ಇದ್ದದ್ದು ಮಹಾಕಾಯದ ಒಂದು ಭಾಗವಾಗೋದಕ್ಕೆ, ಅಂದ್ರೆ ಬಯಲಿನಲ್ಲಿ ಬಯಲು ಸೇರೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಈ ಅಂಗ ಗುಣಗಳಲ್ಲಿ ಅತ್ಯಂತ ಮಹತ್ವದ್ದು ಯಾವುದು ಅಂತಂದ್ರೆ ಈ ಆಸೆ ಅನ್ನೋದನ್ನ ಸಂಪೂರ್ಣವಾಗಿ ಅಂತರ್ಗತವಾಗಿ ಹೊರಡಿಸಿಕೊಳ್ಳು. ಆ ಆಸೆಯನ್ನ ನಿಗ್ರಹಿಸ್ತಾ ಅದನ್ನೊಂದು ಜ್ಞಾನದ ಮಾರ್ಗವನ್ನಾಗಿ ಮಾಡಿಕೊಳ್ಳು. ಮತ್ತು ನಾವು ಯಾವುದನ್ನ ಸಾಧನೆ ಅತ್ಯಂತ ಪರಮೋಚ್ಚ ಸ್ಥಿತಿ ಅಂತಂದೀವಿ ಅದನ್ನ ಬಯಸ್ತಾ ಕೂಡಿರೋದಲ್ಲ, ಅದು ಆಗುವದ. ಆಗುವಾಗ ಈ ಆಸೆ ಅನ್ನೋದು ತನ್ನಷ್ಟಾನೆ ಬಿದ್ದು ಹೋಗ್ತಕ್ಕಂಥ ಒಂದು ಕ್ಷುದ್ರ ಗ್ರಹ ಆಗ್ತದೆ. ಅದು ಸುಟ್ಟು ನಾಶವಾಗಿ ಹೋಗಿರ್ತದೆ. ಅವಾಗ ಬೇಕು ಇಲ್ಲ, ಬೇಡೂ ಇಲ್ಲ, ಹಸಿವೇನೂ ಇಲ್ಲ, ತೃಷೇನೂ ಇಲ್ಲ, ಆತನಿಗೆ ಅಂಗಗುಣಗಳಿಲ್ಲ, ಆತನಿಗೆ ತನ್ನತನ ಅನ್ನೋದು, ನಾನು ಅನ್ನೋದನ್ನು ಕೂಡ ಅವನಿಗೆ ಹೇಳೋದಿಲ್ಲ. ಇಂಥವನನ್ನ ನಾವು ಜ್ಞಾನಿ, ಯೋಗಿ, ಅನುಭಾವಿ, ಅಲ್ಲಮ ಅನುಭವುದು ಅನ್ನುವ ಒಂದು ತಾತ್ವಿಕತೆಯನ್ನ ನಾವು ಹೇಳ್ತಾನೆ. ಬಹಳ ಮುಖ್ಯವಾಗಿ ಆ ವಚನದ ಒಂದು ವಿಚಾರವನ್ನ ನಾನು ತಮಗೆ ಹೇಳಿ ಮನೆಗೆ ಬರ್ತೇನೆ. ನೋಡುವುದ ನೋಡಲರಿಯದೆ ಕೆಟ್ಟಿತ್ತು ಈ ಲೋಕವೆಲ್ಲ. ನೋಡೋದಕ್ಕಾಗ್ಲಾರ್ದೆ ಈ ಲೋಕವೆಲ್ಲ ಕೆಟ್ಟು ಹೋಗ್ಯದ. ನೋಡುವುದ ನೋಡಬಲ್ಲಡೆ ಕೂಡಲಿಲ್ಲ, ಆಗಲಿಲ್ಲ. ಯಾವಾಗ ನಾವು ನೋಡ್ತೀವಿ ಅವಾಗ ಅದ್ರೊಳಗೆ ಕೂಡೋದು, ಗಿಡೋದು, ಅಗಲೋದು ಏನಿರೋದೇ ಇಲ್ಲ. ನೋಟದ ಕೂಟದ ಅಗಲದ ಸುಖವನ್ನು ಗುಹೇಶ್ವರ ನಿಮ್ಮ ಶರಣ ಬಲ್ಲ. ನೋಟದ ಕೂಟದ ಅಗಲದ ಸುಖವನ್ನು ಇವೆರಡೂ ಒಂದಾದಾಗ ಅದರಿಂದ ಭಿನ್ನವಾಗದೆ ಅದೇ ಆಗಿ ಬಿಡ್ತಕ್ಕಂಥ ಒಂದು ನಿಜದಲ್ಲಿ ಅಲ್ಲಮ ಒಂದು ದೊಡ್ಡ ತತ್ವವನ್ನ ಒಂದು ರೀತಿಯಾಗಿ ಇದು ಭಾಷಿಕವಾಗಿ ಅನುಭವವನ್ನ ಸ್ಫೋಟಗೊಳಿಸ್ತಕ್ಕಂಥ ಒಂದು ವಚನ. ಅಂದ್ರೆ ಎತ್ತರದ ವಚನಗಳು ಕನ್ನಡದಲ್ಲಿ ಯಾವಾಗ ರೂಪುಗೊಂಡು ಮತ್ತು ಅಲ್ಲಂ ಪ್ರಭುದೇವ ಹೇಗೆ ಭಿನ್ನವಾಗಿದ್ದಾನೆ. ಅವನು ಕೇವಲ ಉಳಿದ ಸಿದ್ಧ ಸಾಧಕರ ಮಾತ್ರವಲ್ಲದೆ ವಚನಕಾರರಿಗಿಂತಲೂ ಭಿನ್ನವಾಗಿ ನಿಲ್ತಾನೆ. ಮತ್ತೆ ನಮ್ಮ ಇಂದಿನ ಭಾಷಾ ಸೌಷ್ಠವದಲ್ಲಿ ಅವನನ್ನು ತಂದುಕೊಳ್ಳೋದು ತುಂಬಾ ಪರಿಶ್ರಮ ಅನ್ನೋದನ್ನು ಹೇಳ್ತಾ, ನನ್ನ ಮಟ್ಟಿಗೆ ವ್ಯೋಮ ಮೂರ್ತಿ ಆದಂತ ಅಲ್ಲಂ ಪ್ರಭುವನ್ನ ನನ್ನ ಮಿತಿಯಲ್ಲಿ ನಾನು ಹೇಳೋದಕ್ಕಾಗಿ ತುಂಬಾ ಕಷ್ಟಪಟ್ಟು ಕೆಲವು ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯವಾಗ್ಯದ. ಧಾರವಾಡ ಕಟ್ಟೆ ಇಂಥ ಒಂದು ಅವಕಾಶವನ್ನು ಕೊಟ್ಟದ. ಮುಖ್ಯವಾಗಿ ಇಲ್ಲಿ ತುಂಬಾ ಜನ ಹಿರಿಯರದಾರೆ ಈ ತತ್ವಗಳನ್ನು ತಿಳಿದುಕೊಂಡವರು. ಅವರಲ್ಲಿ ವಿನೀತವಾಗಿ ನನ್ನ ಮಾತುಗಳನ್ನು ಇಟ್ಟು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ವಂದನೆಗಳು. ಸರ್, ಧನ್ಯವಾದಗಳು ಸರ್. ಅಲ್ಲಮಪ್ರಭು ಅನುಪಮ ಚಿಂತನೆಗಳು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅನೇಕ ಸಂಗತಿಗಳನ್ನ ನಮ್ಮ ಮುಂದೆ ನೀವು ವ್ಯಕ್ತಪಡಿಸಿದ್ರಿ, ಹಂಚ್ಕೊಂಡ್ರಿ. ನಿಮ್ಗೆ ಧಾರವಾಡ ಕಟ್ಟೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಅಧ್ಯಕ್ಷೀಯ ಮಾತುಗಳು ಪ್ರೊಫೆಸರ್ ಬಸವರಾಜ ಜೋಣ ಸರ್ ಅಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಸವೇಶ್ವರ ಸ್ವಾಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸ್ತಿದೆ ಸರ್. ಧಾರವಾಡ ಕಟ್ಟೆಯ ಸಂಗಾತಿಗಳೇ, ಹಿರಿಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ಡಾಕ್ಟರ್ ಗುರುಪಾದ್ ಮರಿಗುದ್ದಿಯವರ ಮಾತುಗಳನ್ನ ಕೇಳಿದ್ದೇವೆ. ಗುರುಪಾದ್ ಮರಿಗುದ್ದಿಯವರು ಕನ್ನಡದ ಹಿರಿಯ ಚಿಂತಕರು, ವಿದ್ವಾಂಸರು, ವಿಮರ್ಶಕರು, ಸಂಶೋಧಕರು.
ಧಾರವಾಡಕಟ್ಟೆ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ವಿಶ್ವಾಸವನ್ನ ಇಟ್ಟುಕೊಂಡವರು. ವೈಯಕ್ತಿಕವಾಗಿ ಅವರು ನನಗೆ ನನ್ನ ಹಿತೈಷಿಗಳು. ಅವರ ವಿದ್ವತ್ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ, ವಿಶ್ವಾಸವಿದೆ, ಅಭಿಮಾನವಿದೆ. ಅವರ ಬರಹವನ್ನು ಓದುವುದು, ಅವರ ಮಾತುಗಳನ್ನು ಕೇಳುವುದು ಬಹಳ ಸಂತೋಷದ ವಿಷಯ, ಖುಷಿಯ ವಿಷಯ. ಗುರುಪಾದ ಮರಿಗುದ್ದಿ ಅವರು ಎಂದು ಅಲ್ಲಮ ಪ್ರಭು ಅನುಪಮ ಚಿಂತನೆಗಳು ಎಂಬ ವಿಷಯದ ಕುರಿತು ಮಾತನಾಡಿದರು. ಅಲ್ಲಮ ಪ್ರಭುವಿನ ಬಗ್ಗೆ ಮಾತನಾಡುವುದು, ಅವನ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವುದು, ಅವನ ವಚನಗಳ ಬಗ್ಗೆ ಮಾತನಾಡುವುದು ಮತ್ತು ಅವನ ತಾತ್ವಿಕತೆ ಬಗ್ಗೆ ಮಾತನಾಡುವುದು ಬಹಳ ಕಷ್ಟದ ಕೆಲಸ, ಸಾಹಸದ ಕೆಲಸ. ಇಂಥ ಸಾಹಸದ ಕೆಲಸವನ್ನ, ಕಷ್ಟದ ಕೆಲಸವನ್ನ ಮರಿಗುದ್ದಿಯವರು ಇಂದು ನಿರ್ವಹಿಸಿದರು. ಅವರ ಅಪಾರವಾದ ಓದು, ಅಧ್ಯಯನ ಮತ್ತು ವಚನ ಸಾಹಿತ್ಯದೊಂದಿಗೆ, ವಿಶೇಷವಾಗಿ ಅಲ್ಲಮನೊಂದಿಗೆ ಅವರು ನಡೆಸಿರುವ 4 ದಶಕಗಳ ಕಾಲದ ಒಂದು ಅನುಸಂಧಾನ, ಒಂದು ಮುಖಾಮುಖಿ ಅವರಿಗೆ ಅವರಲ್ಲಿ ಆ ಮುಖಾಮುಖಿಯ ಪರಿಣಾಮವಾಗಿ ಅವರು ಇಂದು ಒಂದು ಅದ್ಭುತವಾದ ಉಪನ್ಯಾಸವನ್ನ ನೀಡಿದರು. ತಮ್ಮ ಉಪನ್ಯಾಸದ ಕೊನೆಗೆ ಗುರುಪಾದ ಮರಿಗುದ್ದಿಯವರು ಒಂದು ಮಾತನ್ನ ಹೇಳಿದ್ರು. ಬಹಳ ಕಷ್ಟಪಟ್ಟು ಮಾತನಾಡಿದೆ ಅಂತ. ಬಾಳಾಸಾಹೇಬ್ ಲೋಕಾಪುರ್ ಅವರು ಇಲ್ಲಿದ್ದಾರೆ, ಅನೇಕ ಜನ ಹಿರಿಯರು ಇಲ್ಲಿದ್ದಾರೆ. ವಚನ ಸಾಹಿತ್ಯವನ್ನ ಓದಿದವರು, ಅಲ್ಲಮ ಪ್ರಭುವಿನ ವಚನಗಳನ್ನ ಸರಿಯಾಗಿ ಓದಿಕೊಂಡವರು ಅನೇಕ ಜನರು ಇಲ್ಲಿ ಇದ್ದಾರೆ. ನಾನೇನು ಇಲ್ಲಿ ವಿಶೇಷವಾದ ಉಪನ್ಯಾಸ ನೀಡಲಿಕ್ಕೆ ಹೋಗೋದಿಲ್ಲ. ಆಗ್ಲೇ ಮರಿಗುದ್ದಿಯವರು ಒಂದು ಉಪನ್ಯಾಸವನ್ನ ನೀಡಿದ್ದಾರೆ. ಸುಮ್ಮನೆ ನಾನು ಒಂದು 3-4 ನಿಮಿಷಗಳ ಕಾಲ ನನ್ನ ಒಂದೆರಡು ವಿಚಾರಗಳನ್ನ ಹೇಳಿ ನಾನು ಮತ್ತೆ ಅವರೊಂದಿಗೆ ಸಂವಾದ ನಡೆಸಲಿಕ್ಕೆ, ಚರ್ಚೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ದಿಸ್ ಇಸ್ ಎ ಟೆಕ್ನಿಕಲ್ ರಿಕ್ವೈರ್ಮೆಂಟ್. ಹೀಗಾಗಿ ನಾನು ಮಾತನಾಡ್ತಾ ಇದ್ದೇನೆ. ಅದರ್ವೈಸ್ ನಾನು ಮಾತನಾಡ್ಬೇಕಾದ ಅಗತ್ಯ ಇರ್ಲಿಲ್ಲ ಇಂದು. ಯಾಕಂದ್ರೆ ಗುರುಪಾದ ಮರಿಗುದ್ದಿ ಅವರಷ್ಟು ಬಹಳ ಆಳವಾಗಿ ಸ್ಪರ್ಶಿಯಾಗಿ ನಾನು ವಚನ ಸಾಹಿತ್ಯವನ್ನ ಅಥವಾ ಅಲ್ಲಮ ಪ್ರಭುವಿನನ್ನ ಓದಿಕೊಂಡಿಲ್ಲ. ಅಲ್ಲಮ ಪ್ರಭುವಿನ ವಚನಗಳನ್ನ ನಾನು ಇತ್ತೀಚೆಗೆ ಓದ್ಲಿಕ್ಕೆ ಶುರು ಮಾಡಿದ್ದೇನೆ. ಕನ್ನಡದ ಪ್ರತಿಯೊಬ್ಬ ಕನ್ನಡಿಗ, ಅಕ್ಷರಸ್ಥ ಕನ್ನಡಿಗ ಅಥವಾ ಎಲ್ಲ ಕನ್ನಡಿಗರು ಅಲ್ಲಮ ಪ್ರಭುವಿನ ವಚನಗಳನ್ನ ಓದ್ಬೇಕು. ಮರಿಗುದ್ದಿ ಅವರು ಇದು ಬಹಳ ಕಷ್ಟದ ಕೆಲಸ ಅಂತ ಹೇಳಿದ್ರಲ್ಲ. ಕೀರ್ತಿನಾಥ್ ಕುರ್ತುಕೋಟಿಯವರು ನನ್ನ ವಿದ್ಯಾಗುರುಗಳು, ನಮ್ಮಲ್ಲಿ ಅನೇಕ ಜನರಿಗೆ ಅವರು ಗುರುಗಳಾಗಿದ್ರು. ಅವರು ಆಗಾಗ ನನಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಕ್ಯಾನ್ ಯು ಶೋ ಮಿ ಒನ್ ಡಿಫಿಕಲ್ಟ್ ಪೋಯೆಟ್ ಲೈಕ್ ಅಲ್ಲಮ ಇನ್ ವೆಸ್ಟರ್ನ್ ಲಿಟ್ರೇಚರ್? ಈ ಪ್ರಶ್ನೆ ಸರ್ ಒಂದು 10-15 ಸಲ ಆದ್ರೂ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮ ಪಾಶ್ಚಾತ್ಯ ಸಾಹಿತ್ಯದಲ್ಲಿ, ಜಾಗತಿಕ ಸಾಹಿತ್ಯದಲ್ಲಿ ಅಲ್ಲಮ ಪ್ರಭುವಿನಂತ ಒಬ್ಬ ಕವಿಯನ್ನ, ಇಷ್ಟು ಕಠಿಣವಾದ, ಜಟಿಲವಾದ ಕವಿಯನ್ನ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅವಾಗ ನನಗೆ ಅನಿಸ್ತಾ ಇತ್ತು, ಅಂತ ವಿಶೇಷ ಏನಿದೆ ಅಲ್ಲಮ ಪ್ರಭುವಿನಲ್ಲಿ ಅಂತ. ಇತ್ತೀಚೆಗೆ ನನಗೆ ಅನಿಸ್ತಾ ಇದೆ, ಎಲ್ಲ ಕೀರ್ತಿನಾಥ್ ಕುರ್ತುಕೋಟಿಯವರ ಮಾತಿನಲ್ಲಿ ಬಹಳ ದೊಡ್ಡ ಸತ್ಯ ಅಡಗಿದೆ. ಅವರಿಗೆ ಈಸ್ ಎ ವೆರಿ ಟಫ್ ಪಾಯಿಂಟ್, ವೆರಿ ಡಿಫಿಕಲ್ಟ್ ಪಾಯಿಂಟ್. ಆದ್ರೆ ಏಕೆ ಅಲ್ಲಮ ಪ್ರಭುವಿನ ವ್ಯಕ್ತಿತ್ವ, ಅವನ ತಾತ್ವಿಕ ಚಿಂತನೆ, ಅವನ ವಚನಗಳು ಜಟಿಲವಾಗಿವೆ, ಕ್ಲಿಷ್ಟಕರವಾಗಿವೆ, ಅದನ್ನ ಓದುವುದು, ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎಂಬುದಕ್ಕೆ ನಾವು ಕಾರಣಗಳನ್ನ ಕಂಡುಕೊಳ್ಬೇಕು ಮತ್ತು ನಮ್ಮಲ್ಲಿ ಒಂದು ದೊಡ್ಡ ಮಟ್ಟದ ಅಧ್ಯಯನಶೀಲತೆಯನ್ನ ಬೆಳೆಸ್ಕೊಳ್ಳಬೇಕು. ಒಂದು ನಿರಂತರವಾದಂತ ಅಧ್ಯಯನ, ಅನುಸಂಧಾನ ಇರಬೇಕು. ಇಲ್ಲದೆ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲ. ಗುರುಪಾದ ಮರಿಗುದ್ದಿ ಅವರ ಮಾತುಗಳನ್ನ ಕೇಳುವುದರ ಮೂಲಕ ನಮ್ಮಲ್ಲಿ ಅಂತ ಒಂದು ಕೇವಲ ಬದ್ಧತೆ ನಿಷ್ಠೆ ಅಲ್ಲ, ಒಂದು ಮಟ್ಟದ ಬೌದ್ಧಿಕ ಸಿದ್ಧತೆಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇವತ್ತಿನ ಉಪನ್ಯಾಸ ಬಹಳ ಮಹತ್ವದ ಉಪನ್ಯಾಸ, ತಾತ್ವಿಕವಾಗಿ ಬಹಳ ಗಂಭೀರವಾದ ಉಪನ್ಯಾಸವಾಗಿತ್ತು. ಅನೇಕ ಚಿಂತನೆಗಳು, ತಾತ್ವಿಕ ಬಿಕ್ಕಟ್ಟುಗಳು ಕುರಿತು ಮರಿಗುದ್ದಿಯವರು ಮಾತನಾಡಿದ್ರು. ಮತ್ತು ಅಲ್ಲಮ ಪ್ರಭುವಿನ ವಚನಗಳ ಪ್ರವೇಶಿಕೆ ಕುರಿತು ಮಾತನಾಡಿದ್ರು, ಅಧ್ಯಯನದ ಸಾಧ್ಯತೆಗಳ ಕುರಿತು ಮಾತನಾಡಿದ್ರು. ಹೀಗಾಗಿ ಇಟ್ಸ್ ಅಕಾಡೆಮಿಕಲಿ ಇಟ್ಸ್ ಎ ವೆರಿ ವೆರಿ ವೆಲ್ ಆರ್ಟಿಕ್ಯುಲೇಟೆಡ್ ಸ್ಪೀಚ್. ಹೀಗಾಗಿ ನನಗೆ ಬಹಳ ಸಂತೋಷ ಅನಿಸ್ತು.
ಇದು ಒಂದ್ ಮಾತು. ಇನ್ನೊಂದು 2 ಮಾತುಗಳು ಹೆಚ್ಚಿಗೆ ಹೇಳ್ಬೇಕಾದ ಅಗತ್ಯ ಇಲ್ಲ. ಭಾಷೆಯನ್ನು ಮೀರಿದ ಒಬ್ಬ ತತ್ವ ಚಿಂತಕನೊಂದಿಗೆ ಹೇಗೆ ಅನುಸಂಧಾನ ನಡೆಸಬೇಕು ಎಂಬುದು ನನ್ನ ಮುಂದಿರುವ ಪ್ರಶ್ನೆ. ಅಲ್ಲಮನನ್ನು ಓದಿದಾಗ ನನಗೆ ಹೀಗೆ ಅನಿಸ್ತದೆ. ಯಾಕೆಂದ್ರೆ ಒಬ್ಬ ಲೇಖಕನೊಂದಿಗೆ ಅನುಸಂಧಾನ ನಡೆಸಲು, ಒಬ್ಬ ವ್ಯಕ್ತಿಯೊಂದಿಗೆ ಅನುಸಂಧಾನ ನಡೆಸಲು ನಮಗಿರುವ ಏಕೈಕ ಸಾಧನ ಅಂತಂದ್ರೇನೆ ಭಾಷೆ. ಈ ಭಾಷೆಯನ್ನೇ ಅವನು ಬ್ರೇಕ್ ಮಾಡಿಬಿಡ್ತಾನೆ. ಶೇಕ್ಸ್ಪಿಯರ್ ಆಲ್ಸೋ ಡಸ್ ಇಟ್ ಇನ್ ಸಮ್ ಆಫ್ ಹಿಸ್ ಪ್ಲೇಸ್. ಆ ಭಾಷೆಯನ್ನ ಬ್ರೇಕ್ ಮಾಡ್ತಕ್ಕಂಥ, ಭಾಷೆಯನ್ನ ಮುರಿತಕ್ಕಂಥ, ಭಾಷೆಯನ್ನ ಸೋಲಿಸುವ, ಭಾಷೆಯನ್ನ ಮೀರಿ ಮಾತನಾಡುವ ವ್ಯಕ್ತಿಯೊಂದಿಗೆ ಹೇಗೆ ಅನುಸಂಧಾನ ಮಾಡೋದು? ಏಕೆಂದ್ರೆ ನಮಗಿರೋ ಟೂಲ್ ಒಂದೇ ಇದು. ನಮ್ಮಲ್ಲಿರುವ ಶಕ್ತಿ ಅಥವಾ ಒಂದು ಟೂಲ್ ಅಂದ್ರೇನೆ ಭಾಷೆ. ಸೊ ಇದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ಭಾಷೆಯನ್ನು ಮೀರಿದ, ಭಾಷೆಯ ಚೌಕಟ್ಟನ್ನು ಮೀರಿದ, ಭಾಷೆಯ ಸ್ಟ್ರಕ್ಚರ್ ಅನ್ನ ಮೀರಿದ, ನಾವೇನು ಅರ್ಥ ಅಂತ ಹೇಳ್ತೇವಲ್ಲ, ಅವೆಲ್ಲ ಅರ್ಥಗಳನ್ನ ಮೀರಿ ಅನೇಕ ಅರ್ಥಗಳನ್ನ ಹೊಡೆದು ಹಾಕಿ ತನ್ನದೇ ಆದ ಒಂದು ಅರ್ಥ ಪ್ರಪಂಚವನ್ನು ಸೃಷ್ಟಿಸುವ ಈ ಅಲ್ಲಮನಂತ ಅದ್ಭುತ ವ್ಯಕ್ತಿಯನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ನನಗೆ ಅನಿಸ್ತದೆ. ಇದು 2ನೇ ಮಾತು. ಇನ್ನೊಂದು ಮಾತು ಅಂತಂದ್ರೆ, ಅಲ್ಲಮನಿಗೆ ಅನುಭವವೇ ಪ್ರಾಮಾಣ್ಯವಾಗಿತ್ತು ಅಂತ ನನಗನಿಸ್ತದೆ. ಅನುಭವವೇ ಪ್ರಾಮಾಣ್ಯವಾಗಿತ್ತು. ಜ್ಞಾನವು ಮೌನದಲ್ಲಿ ಪಕ್ವಗೊಳ್ಳುತ್ತದೆ ಎಂಬುದು ಅವನ ನಂಬಿಕೆಯಾಗಿತ್ತು. ಅಹಂ ನಿರಾಕರಣೆ ಅಲ್ಲಮ್ಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾನೆ. ಎಲ್ಲಾ ವಚನಕಾರರು ಮಾಡ್ತಾರೆ. ಬಸವಣ್ಣನೂ ಮಾಡಿದ್ದಾನೆ, ಅಕ್ಕ ಮಹಾದೇವಿಯೂ ಮಾಡಿದ್ದಾಳೆ. ಅಲ್ಲಮ್ಮ ಇವರಿಬ್ಬರನ್ನು ಮೀರಿ ಆ ಅಹಮ್ಮನ ನಿರಾಕರಣೆಯನ್ನ ಮಾಡ್ತಾನೆ. ಅಂದ್ರೆ ಸ್ವಂ ಅಹಂಕಾರವನ್ನು ತ್ಯಜಿಸಿದಾಗಲೇ ಸತ್ಯಾನುಭವ ಆಗ್ತದೆ ಅಂತ ಅನ್ನೋದು. ಸೊ ನಾವೆಲ್ಲರೂ ಅಂದ್ರೆ ಎಲ್ರೂ ಅಂತ ನಾನು ಅನ್ನೋದಿಲ್ಲ, ಅನೇಕ ಜನರಲ್ಲಿ, ನಮ್ಮಂತ ಸಾಮಾನ್ಯರಲ್ಲಿ ಅನೇಕ ರೀತಿಯ ಅಹಂಕಾರ ತುಂಬಿದೆ. ಅಹಂಕಾರವನ್ನ ಮೀರ್ಲಿಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಸತ್ಯದ ಒಂದು ಮುಖಾಮುಖಿ ನಮಗೆ ಆಗೋದಿಲ್ಲ ಅಂತಕ್ಕಂಥದ್ದು. ಈ ಅದ್ವೈತಗಳನ್ನ ಮೀರಿದವನು ಶಿವ ಜೀವ ಭೇದವಲ್ಲ, ಬೇರೆ ಅಲ್ಲ ಎಂದು ಹೇಳಿದವನು. ಅವನ ಶೂನ್ಯ ತತ್ವ, ಅದರ ಬಗೆಗೆ ಒಂದು ಉಪನ್ಯಾಸ ನಾವು ಏರ್ಪಾಟ್ ಮಾಡ್ಬೋದು. ಯಾಕಂದ್ರೆ ಶೂನ್ಯ ಅವನ ದೃಷ್ಟಿಯಲ್ಲಿ ನಾಸ್ತಿಕತೆಯ ಶೂನ್ಯ ಆಗಿರ್ಲಿಲ್ಲ, ಅದು ಪರಿಪೂರ್ಣತೆಯ ಶೂನ್ಯ ಆಗಿತ್ತು. ಇಂಥ ಅಲ್ಲಮ ಚಾರಿತ್ರಿಕ ವ್ಯಕ್ತಿಯಾಗಿದ್ದ, ಪೌರಾಣಿಕ ವ್ಯಕ್ತಿಯಾಗಿದ್ದ, ಜಾನಪದದ ವ್ಯಕ್ತಿಯಾಗಿದ್ದ. ಹೀಗೆ ಅನೇಕ ಡೈಮೆನ್ಷನ್ಸ್ ಗಳನ್ನ ಅವನ ವ್ಯಕ್ತಿತ್ವಕ್ಕೆ ಇದೆ. ಅವನ ಬಗ್ಗೆ ಅವನು ಬರೆದ ವಚನಗಳು ನಮಗೆ ಲಭ್ಯವಿವೆ. ಅವನ ಕುರಿತು ಬರೆದಂತ ಬೇರೆ ಬೇರೆ ಕಾವ್ಯಗಳು ಕನ್ನಡದಲ್ಲಿವೆ. ಸರ್ 4 ಶಾಸನಗಳಿವೆ ಅಂತ ಮರಿಗುದ್ದಿ ಅವರು ಹೇಳಿದ್ರು. ಹೀಗೆ ಈ ಎಲ್ಲ ಆಕರಗಳ ಮೂಲಕ ನಾವು ಅಲ್ಲಮನನ್ನು ಮುಟ್ಟಲು ತಲುಪಲು ಸಾಧ್ಯವಿದೆ ಎಂದು ನನಗೆ ಅನಿಸ್ತದೆ. ಇದಕ್ಕೆ ಮೀರಿದ ಒಂದು ಸಿದ್ಧತೆ ನಮ್ಮಲ್ಲಿ ಇರಬೇಕು. ಕೇವಲ ಮಾನಸಿಕ ಸಿದ್ಧತೆ ಸಾಲದು. ಅಲ್ಲಮನಂತ ವಚನಕಾರನನ್ನ ಅರ್ಥ ಮಾಡಿಕೊಳ್ಳಲು, ಅವನ ತಾತ್ವಿಕತೆಯನ್ನ ತಿಳಿದುಕೊಳ್ಳಲು ಕೇವಲ ಒಂದು ಬೌದ್ಧಿಕ ಶಕ್ತಿ ಸಾಮರ್ಥ್ಯ ಇದ್ರೆ ಸಾಲದು. ಮಾನಸಿಕ, ಬೌದ್ಧಿಕ, ಶಾರೀರಿಕ, ಹೀಗೆ ಬೇರೆ 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 ರೀತಿಯ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿ ಇದ್ದಾಗ್ಲೇ ನಾವು ಅಲ್ಲಮನಂತ ವ್ಯಕ್ತಿಯನ್ನ, ವಚನಕಾರನನ್ನ, ಶರಣನನ್ನ ಅರ್ಥ ಮಾಡಿಕೊಂಡು ಸಾಧ್ಯ ಎಂಬ ಮಾತನ್ನ ಹೇಳುವುದರ ಮೂಲಕ ನಾನು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಮರಿಗುತ್ತಿ ಸರ್, ವೈಯಕ್ತಿಕವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ಬಹಳ ಅದ್ಭುತವಾದ ಉಪನ್ಯಾಸ. ಐ ಥರೋಲಿ ಎಂಜಾಯ್ಡ್ ಯುವರ್ ಟಾಕ್. ಪ್ರತಿಯೊಂದು ಶಬ್ದವನ್ನು ನಾನು ಬಹಳ ಆಸ್ಥೆಯಿಂದ, ಪ್ರೀತಿಯಿಂದ ಕೇಳಿದೆ. ಮತ್ತೆ ದಯವಿಟ್ಟು ಕಟ್ಟೆಗೆ ಬನ್ನಿ. ಕಟ್ಟೆಯ ಕೇಳುಗರಿಗೆ ಇಂಥ ವಿಚಾರಗಳನ್ನ ತಿಳಿಸಿ ಎಂದು ನಿಮ್ಮನ್ನು ಸವಿನಯದಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ತಾವು ಮರಿಗುದ್ದಿ ಸರ್ ಜೊತೆ ಸಂವಾದವನ್ನ, ಚರ್ಚೆಯನ್ನು ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾವು ಶನಿವಾರ ದಿವಸ ಭೇಟಿಯಾಗೋಣ. ಶೇಕ್ಸ್ಪಿಯರ್ನ ಮತ್ತೊಂದು ನಾಟಕದ ಕುರಿತು ಉಪನ್ಯಾಸವನ್ನ ಕೇಳೋಣ ಮತ್ತು ಚರ್ಚೆಯಲ್ಲಿ ಭಾಗವಹಿಸೋಣ. ಅಧ್ಯಕ್ಷೀಯ ನುಡಿಗಳನ್ನಾಡಿರುವ ಪ್ರೊಫೆಸರ್ ಬಸವರಾಜ ಉಣ್ಣೂರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಮುಕ್ತ ಸಂವಾದ ಚರ್ಚೆ. ಗುರುಪಾದ ಮರಿಗುದ್ದಿ ಸರ್ ಜೊತೆಗೆ ಸಂವಾದ ನಡೆಸಬಹುದು.
ಪ್ರಶ್ನೆಗಳು, ಅನಿಸಿಕೆಗಳು ನಡೆಸ್ತಾ ಆ ಉಪನ್ಯಾಸವನ್ನ ಇನ್ನಷ್ಟು ಯಶಸ್ವಿಗೊಳಿಸ್ಬೇಕಂತ ಹೇಳಿ ವಿನಂತಿಸ್ಕೊಳ್ತೇನೆ. ಸಂವಾದದ ಅಗತ್ಯ ಇಲ್ಲ ಅಂತ ಕಾಣುತ್ತೆ ಸರ್, ಮುಕ್ತಾಯಗೊಳಿಸಬಹುದು. ಇಲ್ಲ, ಹಿರಿಯರಾದ ಬಾಳ ಸಾಹೇಬ್ ಲೋಕಪುರ್ ಸರ್ ಇದ್ದಾರೆ, ದೇವೇಂದ್ರಪ್ಪ ಸರ್ ಇದ್ದಾರೆ. ಅಯ್ಯೋ ಲೋಕಪುರ್ ಸರ್ ಬೇಡ್ರಿ. ನಮಸ್ಕಾರ. ಮರಿಗುದ್ದಿ ಅವ್ರಿಗೆ ನಮಸ್ಕಾರ. ಪುಟ್ಟು ಕುಲಕರ್ಣಿ. ಓ ಪುಟ್ಟು ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಈಗ ಪುಟ್ಟು ಅವರೇ ನೀವು ಹೇಳ್ಬೇಕು. ಇಲ್ಲ ಪ್ರಯತ್ನ ಮಾಡ್ತೇನೆ. ಬಸವರಾಜ ಬೇಣೂರ್ ಅವರು ಒಂದು ಶಬ್ದ ಮುಗ್ಧ ಅಂತ ಹೇಳ್ತಾರೆ, ಜ್ಞಾನಶೂನ್ಯ ಮತ್ತು ಶಬ್ದ ಮುಗ್ಧ ಅಂತ ಕೇಳ್ತಲ್ಲ ನಿಮ್ಮ ಮಾತು. ಅನಾದಿಯ ಭೂಮಧ್ಯದಲ್ಲಿ 5 ಕುದುರೆಯ ಕಟ್ಟಿದ ಕಂಬ ಮುರಿಯಿತ್ತು, 8 ಆನೆ ಬಿಟ್ಟೋಡಿದವು, 16 ಪ್ರಜೆ ಬೊಬ್ಬಿಡುತ್ತಿದ್ದರು. ಶತಪತ್ರ ಕಮಲಿಕಾ ಮಧ್ಯದಲ್ಲಿ ಗುಹೇಶ್ವರ ಲಿಂಗವು ಶಬ್ದ ಮುಗ್ಧವಾಗಿದ್ದನು ಅಂತ ಹೇಳ್ಕೊಂಡು ಒಂದು ಅಂದ್ರೆ ಶಬ್ದ ಮುಗ್ಧ ಅಂತಂದ್ರೆ ಇಲ್ಲಿ ಅಲ್ಲಮಕ್ಕಳು ಹೇಳ್ತಕ್ಕಂಥ ವ್ಯೋಮಕಾಯ, ಆಕಾಶದಿಂದ ತತ್ತ ಶಿರೋಮುಕುಟ, ಪಾತಾಳದಿಂದ ತಿತ್ತ ಪಾದ, ನಡುವಣ ಮಾಯ ವ್ಯೋಮಕಾಯ ಅಂತ ಹೇಳ್ಕೊಂಡು ಅಲ್ಲಮಂದ ಒಂದು ವಚನ ಉಂಟು. ಹೀಗಾಗಿ ಈ ಜ್ಞಾನ ಜ್ಯೋತಿಯನ್ನ ಮೀರಿ, ಜ್ಞಾನಕೋಟಿಯನ್ನ ಮೀರಿ ಜ್ಞಾನ ಶೂನ್ಯದಲ್ಲಿ ಅಡಗಿರ್ತಕ್ಕಂಥ ಘನವನ್ನ ಏನೆಂಬೆನೆ ಯಾ ಗುಹೇಶ್ವರ ಅಂತ ಹೇಳ್ಕೊಂಡು ಬೆಳಗಿನ ತುರಿಯಾವಸ್ಥೆ ಒಳಗ ಪ್ರಶ್ನೆ ಮಾಡ್ತಾನೆ. ಯಾರಿಗೆ? ಗುಹೇಶ್ವರನಿಗೆ ಪ್ರಶ್ನೆ ಮಾಡ್ತಾನೆ. ಈ ಜ್ಞಾನ ಶೂನ್ಯ ಮತ್ತು ಶಬ್ದ ಮುಗ್ಧವನ್ನ ನಾವು ಅರ್ಥಕೊಳ್ಬೇಕು ಅಂತಂದ್ರೆ ಇದಕ್ಕ ಯೋಗದ ಇದ್ರೊಳಗೊಂದು ಸಾಲಂಬ ಸಮಾಧಿ ಅಂತಿದೆ. ಆ ಸಾಲಂಬ ಸಮಾಧಿ ಒಳಗೆ ನಾವು ಅದನ್ನ ದಾಟ್ಕೊಂಡ್ವಿ ಅಂತಂದ್ರೆ, ತಲುಪಿದ್ವಿ ಅಂತಂದ್ರೆ, ವಾಗಾತೀತಂ ಮನೋತೀತಂ ಭಾವಾತೀತಂ ಅತತ್ಪದಂ ಜ್ಞಾನಾತೀತಂ ನಿರಂಜನ್ಯಂ ಕಲಾಯಾಂ ಸುಖಭಾವಿತಂ ಅಂತ ಹೇಳ್ಕೊಂಡು ಒಂದು ಭಾಷಣ ಇದೆ ಅದಕ್ಕೆ ಆಗಮದೊಳಗೆ. ಹೀಗಾಗಿ ಜ್ಞಾನಾತೀತ, ಜ್ಞಾನ ಶೂನ್ಯ, ಶಬ್ದ ಮುಗ್ಧ ಈ ಎಲ್ಲ ವಚನಗಳನ್ನ ಯೋಗದ ಮೂಲಕ ಈ ದೇಹದೊಳಗನೆ ಈ ದೇಹದೊಳಗೆ ನಾವು ಇದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಗುದಲಿಂಗ ನಾಭಿ ಕಮಲದ ಮೇಲೆ ಷಡಂಗುಲವನ್ನೊತ್ತಿದಡೆ ಕಣ್ಣಿಲ್ಲದೆ ಕಾಣಬಹುದು ಮಹಾಪ್ರಕಾಶವ, ಕಿವಿಯಿಲ್ಲದೆ ಕೇಳಬಹುದು ಮಹಾಸುನಾದವ ಅಂತ ಅಲ್ಲಮ ಪ್ರಭು ಹೇಳ್ತಾನೆ. ಅದನ್ನ ಸಾಧಿಸ್ಕೊಳ್ಳೋದಕ್ಕೆ ಪಿಪೀಲಿಕಾ ಮಾರ್ಗ ಅಂತ ಹೇಳ್ಕೊಂಡು ಸೂರ್ಯೋಪಾಸನೆ ಅಥವಾ ಸೂರ್ಯದ್ವಾರದ ಒಂದು ಹಂತದೊಳಗ ಅದನ್ನ ಮುಕ್ತಿ ಅಂತ ಹೇಳ್ಕೊಂಡು ವ್ಯಾಖ್ಯೆ ಒಳಗಿರ್ತದೆ. ಅಂದ್ರೆ ಪ್ರಕೃತಿಗೂ ವಿಶ್ವಕ್ಕೂ ಮತ್ತು ಗುಹೇಶ್ವರ ಅಂತಕ್ಕಂಥ ಒಂದು ಅನುಭೂತಿಯ ಹಂತದೊಳಗಿರ್ತಕ್ಕಂಥ ಹಂತಕ್ಕೆ ಮನುಷ್ಯ ತಲುಪಬಹುದು ಅಂತ ಅನ್ನೋದನ್ನ ಸಂಪೂರ್ಣ ಸಿದ್ಧ ಮಾಡಿಕೊಂಡವನು ಅಲ್ಲಮ ಪ್ರಭು. ಇದು ಒಂದು ಭಾಷೆಯ ದೃಷ್ಟಿಯಿಂದ ಇರ್ಬೋದು ಅಥವಾ ಒಂದು ಚಿಂತನಾ ವ್ಯವಸ್ಥೆ, ಕನ್ನಡ ಭಾಷೆಯೊಳಗೆ ಇಷ್ಟೊಂದು ಸಮರ್ಥವಾಗಿ ತುರಿಯಾವಸ್ಥೆಗೆ ಹೋದದ್ದು ಅಲ್ಲಮನ ಕಡೆಯಿಂದ ಮಾತ್ರ ತುರಿಯಾವಸ್ಥೆಗೆ ಮುಟ್ಟಿಕೊಂಡಿದೆ. 12ನೇ ಶತಮಾನಕ್ಕೆ ಕನ್ನಡ ಭಾಷೆ ಪಡೆದುಕೊಡ್ತಕ್ಕಂಥ ಈ ಪರಿಪೂರ್ಣತೆಯ ಆಯಾಮವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಅಂದ್ರೆ ಯಾವುದನ್ನ ಇವತ್ತು ಶಾಸ್ತ್ರೀಯ ಭಾಷೆ ಅಂತ ಹೇಳ್ತೇವೆ, 12ನೇ ಶತಮಾನಕ್ಕೆ ಈ ಒಂದು ಹಂತಕ್ಕೆ ಭಾಷೆಯ ಪರಿಪೂರ್ಣತೆಯ ಹಂತಕ್ಕೆ ತೆಗೆದುಕೊಂಡು ಹೋದದ್ದು ಅಲ್ಲಮ, ಮತ್ತೆ ಯಾರ್ದು ಇಲ್ಲ. ಬಸವಣ್ಣನವ್ರದ್ದು ಭಕ್ತಿ ವಚನ ಇದೆ, ಅದನ್ನು ಒಪ್ಪಿಕೊಂಡು ಈ ವಿಷಯದ ಬಗ್ಗೆ ಬಂದ್ವಿ ಅಂತಂದ್ರೆ ಅಲ್ಲಮನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಉತ್ತರ ಭಾರತದೊಳಗೆ ಕಾಶ್ಮೀರ ಶೈವ ಪಂಥದೊಳಗೆ ನಾನು ಅಧ್ಯಯನ ಮಾಡ್ತಾ ಇರೋದಕ್ಕೆ ಅಲ್ಲಿ ಉತ್ತರ ಭಾರತದ ಒಂದು ಸೆಮಿನಾರ್ನೊಳಗೆ ಒಂದು ಪ್ರಶ್ನೆ ಬಂತು ಈಗ ಒಂದು 10-12 ವರ್ಷದಿಂದ. ದಕ್ಷಿಣ ಭಾರತಕ್ಕೆ ತರಫ್ಸೆ ಅಲ್ಲಂ ಶಬ್ದ ಆತ ಕೌನ ಹೇ ಅಲ್ಲಂ ಅಂತ ಒಂದು ಪ್ರಶ್ನೆ ಕೇಳಿದ್ರು ನನಗಲ್ಲಿ. ನಾ ಹೇಳಿದೆ ಅಲ್ಲಮ ಪ್ರಭು ಅಂತ ಇದ್ದಾನೆ, ಕನ್ನಡದಲ್ಲಿ ಇದ್ದಾನೆ, ಕನ್ನಡದವರೇ ನಾವೇ ಮರ್ತು ಬಿಟ್ಟಿದ್ದೀವಿ ಅವನಿಗೆ ಬೆಳೆದು ಅವನ ಗಡಚು ಅಂತ ಹೇಳ್ಕೊಂಡು ದೂರ ಇಟ್ಟಿದ್ದೇವೆ. ಅಂದ್ರೆ ಈ ಸೂರ್ಯ ಸಿದ್ಧಾಂತದ ಹಿನ್ನೆಲೆ ಒಳಗೆ, ಕಾಶ್ಮೀರದ ಶೈವ ಪಂಥದ ಹಿನ್ನೆಲೆ ಒಳಗೆ ಅವೇನು 6 ಹಂತದೊಳಗ 6ನೇ ಹಂತದಲ್ಲಿ ವೀರಶೈವ ಪಂಥದ ಹಂತದೊಳಗೆ ದಕ್ಷಿಣ ಭಾರತದೊಳಗೆ ಪರಿಪೂರ್ಣತೆಯನ್ನು ಪಡೆದುಕೊಂಡು ಒಂದು ಸಿದ್ಧಾಂತದ ಸ್ವರೂಪದಲ್ಲಿ ಇವತ್ತಿಗೂ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ದಕ್ಷಿಣ ಭಾರತದೊಳಗ ಇವತ್ತಿನವರೆಗೂ ಇಟ್ಟುಕೊಂಡು ಬರ್ಲಿಕ್ಕೆ ಕಾರಣೀ ಪುರುಷ ಅಂತಂದ್ರೆ ಅಲ್ಲಮ ಪ್ರಭು. ಹೀಗಾಗಿ ಈ ಕಾಶ್ಮೀರ ಶೈವ ಪಂಥದ ಹಿನ್ನೆಲೆ ಒಳಗೆ ಮತ್ತು ವೀರಶೈವ ಪಂಥದ ಹಿನ್ನೆಲೆ ಒಳಗೆ ಅದನ್ನ ಓಂ ಭರ್ಗೋ ದೇವಸ್ಯ ಧೀಮೆಯೇ ಧಿಯೋ ಯೋನ ಪ್ರಚೋದಯಾತ ಎನ್ನುವುದೇ ನಿನ್ನನ್ನು ಅರಿಯಲು ಪಥ ಗುಹೇಶ್ವರ ಅಂತ ಒಂದು ವಚನ ಉಂಟು ಒಂದು. ಅಂದ್ರೆ ಅದನ್ನು ವಿರೋಧ ಅಲ್ಲ, ಜ್ಞಾನದ ಬಗೆಗೆ ಇರ್ತಕ್ಕಂಥ ಹಂತದೊಳಗೆ ಸೂರ್ಯ ಸಿದ್ಧಾಂತದ ಹಿನ್ನೆಲೆ ಒಳಗಿದ್ದಂತ ಒಂದು ವ್ಯವಸ್ಥೆ ಕಾರಣಾಂತರದಿಂದ ಚಂದ್ರ ಇದಕ್ಕೆ ಬಂದ್ಕೊಂಡು
ಚಂದ್ರಕಾಂತಿಯ ಸಿರಿಗೆ ಉದಕದ ಸಂಚ ಅಂತ ಹೇಳ್ಕೊಂಡು ಒಂದು ವಚನ ಬರಿತಾನ ಅವನು. ಅಂದ್ರೆ ಈ ಚಂದ್ರಕಾಂತಿಯ ಸಿರಿಗೆ ಉದಕದ ಸಂಚ ಅನ್ನೋದು ನಾನು ಇಂಗ್ಲಿಷ್ ಅನುವಾದ ಮಾಡಿ ಕಳಿಸಿದ್ದೇನೆ ಅವಾಗ ನನ್ನ ಪ್ರಶ್ನೆ ಕೇಳಿದವ್ರಿಗೆ. ಅಂದ್ರೆ ಇಲ್ಲಿ ಚಂದ್ರ ಸಿದ್ಧಾಂತ ಮತ್ತು ಸೂರ್ಯ ಸಿದ್ಧಾಂತದ ಹಿನ್ನೆಲೆಯೊಳಗೆ ಅಲ್ಲಮ ಪ್ರಭು ಸೂರ್ಯ ಸಿದ್ಧಾಂತಿ ಅವನನ್ನ ಅರ್ಥ ಮಾಡ್ಕೊಳ್ತಾ ಇರ್ಲಿಕ್ಕೆ ಇದು ಒಂದು ಕಾರಣ ಇರಬಹುದೇನೋ ಅಂತ ಅನ್ನೋದು ನನ್ನ ಇದು. ಹೀಗಾಗಿ ಅಲ್ಲಮನನ್ನ ನಾವು ಈ ಎಲ್ಲಾ ಶಾಂಭವ ವಿಶಿಷ್ಟ ತದ್ವೈತದೊಳಗೆ ಶಾಂಭವಿಯ ಚಿದಚಿದ್ ವಿಕಾರ ವೈಶಿಷ್ಟ ಹರಹೇಂ ಭವಿಗಳದ ಬಲ್ಲರೆ ಗುಯ್ಯ ತರ ಗುಯ್ಯ ಗುಹೇಶ್ವರ ಅಂತ ಬರಿತಾನೆ. ಹೇಳಿ, ಶಾಂಭವ ವಿಶಿಷ್ಟ ತದ್ವೈತದೊಳಗೆ ಅಂತ ಅನ್ನೋದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಈ ಹಂತದವರೆಗೆ ಈ ಒಂದು ಮನುಷ್ಯನ ಚಿಂತನಾ ವ್ಯವಸ್ಥೆ ಯಾವ ತುರಿಯಾವಸ್ಥೆಗೆ ಹೋಗ್ಬೇಕು, ಕನ್ನಡ ಭಾಷೆ ಒಂದು ಆಯಾಮದೊಳಗೆ ಮಾತಾಡ್ತೇನೆ ನಾನು. ಯಾವ ಒಂದು ತುರಿಯಾವಸ್ಥೆಗೆ ಹೋಗ್ಬೇಕಲ್ಲ, ಆ ತುರಿಯಾವಸ್ಥೆಗೆ ಹೋಗಿ ಕನ್ನಡವನ್ನ ಅತ್ಯಂತ ಪರಿಪೂರ್ಣತೆಯಿಂದ ಕನ್ನಡ ಭಾಷೆಗೆ ಒಂದು ವಿಶ್ವ ಸದೃಶವಾದಂತ ಒಂದು ಆಯಾಮವನ್ನು ಕೊಟ್ಟಂತ ಅಲ್ಲಮ ಪ್ರಭುವನ್ನ ಇಟ್ಟುಕೊಂಡೇ ಅವರು ದೋಣೂರವರ ಗುರುಗಳು ಕೇಳಿದ್ರು, ಕುರ್ತಕೋಟಿ ಅವರು ಕೇಳಿದ್ರು ಅಂತ ಹೇಳಿದ್ರೆ ಈ ಹಂತದ ಕೊಡುಗೆಗಳು ಇಂಗ್ಲಿಷ್ ನಲ್ಲಿ ಉಂಟು ಅಂತ ಪ್ರಶ್ನೆಗಳನ್ನ ನಾವು ಇರಬಹುದು, ಸಿಕ್ಕಿರ್ಲಿಕ್ಕಿಲ್ಲ ನಮಗೆ. ಯಾಕಂದ್ರೆ ಅದು ವೈಶ್ವಿಕವಾಗಿ ಎಲ್ಲ ಕಡೆಗೆ ನಡೀತಿರ್ತದೆ. ಹೀಗಾಗಿ ಈ ಹಿನ್ನೆಲೆಯೊಳಗೆ ಅಲ್ಲಮನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಇದನ್ನ ನಾನು ಆಧ್ಯಾತ್ಮಿಕ ಅಂದ್ರೆ ಧಾರ್ಮಿಕ ಅಂತ ಕರೆಯೋದಿಲ್ಲ, ಆಧ್ಯಾತ್ಮಿಕ ಅಂತ ಕರಿತೇನೆ. ಸ್ಪಿರಿಚುವಲ್ ನಾವು ಇದನ್ನ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಮನದಂತರಾಳದಲ್ಲಿ ನಾವು ಜ್ಞಾನವನ್ನು ತುಂಬಿಕೊಂಡು ಸೂಕ್ಷ್ಮ ನಾಳದಲ್ಲಿ ಓಂಕಾರ ನಾದಕ್ಕೆ ಅಕ್ಷರಕ್ಕೆ ಸೂತ್ರವಾದ್ವಿ ಅಂತಂದ್ರೆ ಆ ಅಕ್ಷರಗಳೆಲ್ಲ ತಮ್ಮನ್ನೇ ತಾವರಿಬೇಕಾದ್ರೆ ನಮ್ಮನ್ನು ಸಹಿತ ಒಂದು ಭಾಗವನ್ನಾಗಿ ಮಾಡಿಕೊಂಡು ತಲುಪ್ತಕ್ಕಂಥ ಸ್ಥಿತಿ ಶಬ್ದ ಮುಗ್ಧ ಅಥವಾ ಜ್ಞಾನ ಶೂನ್ಯ. ಆ ಜ್ಞಾನ ಶೂನ್ಯತೆಯನ್ನ ಶಬ್ದ ಮುಗ್ಧತೆಯನ್ನ ಕಂಡುಕೊಂಡಂತ ಒಂದು ಹಂತವನ್ನ ತಲುಪಿದ ಏಕೈಕ ವ್ಯಕ್ತಿ ಕನ್ನಡದೊಳಗೆ ಅಲ್ಲೇ ಯಾವುದೇ ಪುಟ್ಟು ಸರ್ ಸಂಕ್ಷಿಪ್ತಗೊಳಿಸಿ ಸರ್. ಅಲ್ಲ, ನಿಮ್ಮ ತಾತ್ವಿಕತೆ ನನಗೆ ಗೊತ್ತಾಯ್ತು. ಅಲ್ಲಮನನ್ನ ಮತ್ತೊಂದು ಆಯಾಮದಿಂದ ಅಧ್ಯಯನ ಮಾಡಬೇಕಾದಂತ ಅವಶ್ಯಕತೆ ಉಂಟು. ನನ್ನ ಅಭಿಪ್ರಾಯ ಇಷ್ಟು. ನಮಸ್ಕಾರ. ಅಲ್ಲ, ಅಂದ್ರೆ ಪುಟ್ಟು ಸರ್ ಅವರೇ, ನೀವು ತುಂಬಾ ಓದಿಕೊಂಡಿದ್ದೀರಾ, ಅದ್ರೊಳಗೆ ನನಗೆ ಅನುಮಾನವಿಲ್ಲ. ನಾನು ನಿಮ್ಮನ್ನು ಭೇಟಿಯಾಗಿದ್ದೀನಿ, ಚರ್ಚೆನೂ ಮಾಡಿದ್ದೀನಿ, ವಾದ ವಿವಾದ ಮಾಡಿದೀವಿ, ಎಲ್ಲ ಗೊತ್ತು ನಿಮ್ಮ ಸ್ನೇಹ. ಬಟ್ 2 ವಿಷಯಗಳನ್ನು ನಾನು ಸ್ಪಷ್ಟಪಡಿಸ್ತೀನಿ ನಿಮ್ಮ ಈ ವಿವರಣೆಯಲ್ಲಿ. ಒಂದು, ಕಾಶ್ಮೀರ್ ಶೈವದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದೆ. ಈ ಕಾಶ್ಮೀರ್ ಶೈವಕ್ಕೂ ಮತ್ತು ಅಲ್ಲಂ ಪ್ರಭುವಿಗೂ ಸಂಬಂಧ ಇರೋದು ಅಷ್ಟಕ್ಕಷ್ಟೇ. ಪ್ರಭಾವ ಮತ್ತು ಕೊಡುಕೊಳೆ ಕೂಡ ತುಂಬಾ ಕಡಿಮೆ. ಅದನ್ನ ನಾವು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಬೇಕು. 2ನೇದಾಗಿ, ಅಗ್ನಿ ಪೂಜಕರ ಜೊತೆಗೆ ಅವರನ್ನೇ ಇಟ್ಟಿರಿ ನೀವು. ಅಗ್ನಿ ಪೂಜಕರನ್ನ ಅಥವಾ ಸೂರ್ಯ ಪೂಜಕನನ್ನ ಅಲ್ಲಂ ಪ್ರಭುದೇವ್ ಒಪ್ಪೋದಿಲ್ಲ. ನನ್ನ ಮಾತು ಪೂರ್ತಿ ಮಾಡ್ತೀನಿ ದಯವಿಟ್ಟು. ಸೂರ್ಯಾರಾಧನೆಯನ್ನ ಅಥವಾ ಸೂರ್ಯ ಪೂಜೆಯನ್ನ ಅಲ್ಲಂ ಪ್ರಭು ಒಪ್ಪೋದಿಲ್ಲ. ಆತ ಒಂದ್ ರೀತಿಯಾಗಿ ಈ ಒಳ ಜಗತ್ತಿನ ಸಂಶೋಧಕನೇ ಹೊರತಾಗಿ ಹೊರಗಿನ ತತ್ವಗಳ ಆರಾಧಕನಲ್ಲ. ಒಂದ್ ರೀತಿಯಾಗಿ ಪಂಚಭೂತಗಳನ್ನ ಮೇಲಿನ ಮೇಲೆ ತರ್ತಾನ. ಆದ್ರೆ ಆ ಪಂಚಭೂತಗಳನ್ನು ತರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿಯೂ ಕೂಡ ಅವನು ಯೋಗದಿಂದ ಸೂರ್ಯನಿಗೋ ಚಂದ್ರನಿಗೋ ಅಥವಾ ಯಾವುದೋ ಒಂದು ಮಾರ್ಗಕ್ಕೆ ಕನೆಕ್ಟ್ ಆಗೋದಿಲ್ಲ. ಅವನು ಮನೋಮಯವಾದ ಒಂದು ವಿನ್ಯಾಸವನ್ನೇ ಸಂಪೂರ್ಣ ಧ್ವಸ್ತಗೊಳಿಸ್ತಕ್ಕಂಥ ಸಿದ್ಧಾಂತಕ್ಕೆ ಹೋಗಿ ಅಲ್ಲಿಂದ ಪ್ರಾಣಮಯ ಲೋಕವನ್ನ ಪ್ರವೇಶ ಮಾಡಿ ಕೆಳಗಿಳಿತಾನೆ ಅನ್ನೋದನ್ನು ನೋಡಬೇಕು. ಹಾಗಾಗಿ ಈ ಅಲ್ಲಂ ಪ್ರಭುವಿಗೂ ಮತ್ತು ಉಳಿದ ಆರಾಧಕರಿಗಿರೋ ವ್ಯತ್ಯಾಸ ಬಹಳ ದೊಡ್ಡದ. ತಾವು ಹೇಳಿರೋ ಕೆಲವು ಸಂಗತಿಗಳನ್ನು ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡ್ಬೋದು, ನಾನು ಮಾಡ್ತೀನಿ. ತಮ್ಮ ಚರ್ಚೆಗೆ ಬಹಳ ಸಂತೋಷವಾದ ಧನ್ಯವಾದ. ಅದೇ ನೀವ್ ಹೇಳಿದ ಮಾತಿಗೆ ಒಂದು ಪೂರ್ವಕವಾಗಿ ಅಲ್ಲಮ ಪ್ರಭುವಿಂದ ಒಂದು ವಚನ ಹೇಳ್ಬಿಡ್ತೀನಿ, ನೆನಪಿದ್ದದ್ದು. ಚಂದ್ರಕಾಂತಿಯ ಗಿರಿಗೆ ಉದಕದ ಸಂಚ, ಸೂರ್ಯಕಾಂತದ ಗಿರಿಗೆ ಅಗ್ನಿಯ ಸಂಚ, ಪರುಷದ ಗಿರಿಗೆ ರಸದ ಸಂಚ, ಬೆರೆಸುವ ಭೇದವಿನ್ಯಂತೋ ಅಪ್ಪುವನು ಅಗ್ನಿಯನು ಪಕ್ಕಕ್ಕೆ ತಂದು ಅಟ್ಟುಂಬ ಭೇದವನು ಬಲ್ಲ ಗುಹೇಶ್ವರ ಬಲ್ಲ. ಇದು ನಾವು ವಿಶ್ಲೇಷಣೆ ಮಾಡ್ಕೊಳ್ವ. ಇದ್ರೊಳಗೆ ಎಲ್ಲ ಬಂತು, ಸೂರ್ಯಕಾಂತಿ ಬಂತು, ಚಂದ್ರ ಬಂತು, ಅಗ್ನಿ ಬಂತು, ಅಪ್ಪು ಬಂತು. ಇವನ್ನ ಅಟ್ಟುಂಬ ಅಂದ್ರೆ ಇವನ್ನೆಲ್ಲವನ್ನು ಸಮಪಾಕಗೊಳಿಸಿಕೊಂಡು ಹೇಗೆ ನಾವು ಸಮರಸವಾಗಬೇಕು ಅಂತಕ್ಕಂಥ ಒಂದು ಹಂತವನ್ನ ಜನ್ಮಸಿದ್ಧ ನಾವು ಸಿದ್ಧಿಸ್ಕೊಂಡದನಂದ್ರೆ ತಪ್ಪಾಗ್ತದಲ್ಲ, ನಮಗೆ ಜನ್ಮಸಿದ್ಧ ಅವನು.
ದಾಟಿದ್ ಇದನ್ನ ನಾವು ನೋಡ್ಬೋದು. ಅದು ಅಧ್ಯಯನ ಆಗ್ಬೇಕಾಗುತ್ತೆ. ಒಪ್ಕೊಳ್ತೇನೆ ಅದನ್ನ, ಒಪ್ಕೊಳ್ತೇನೆ. ಸರಿ, ನಮಸ್ಕಾರ. ಥ್ಯಾಂಕ್ ಯು ಪುಟ್ಟು ಸರ್. ಸರ್, ನಂದು ಒಂದು ಸಣ್ಣ ಪ್ರಶ್ನೆ ಸರ್, ನಂಗೊಂದು ಅನುಮಾನ. ಈಗ ಅಲ್ಲಮನ ಶೂನ್ಯ ಮತ್ತೆ ಬೌದ್ಧವಾದದ ಶೂನ್ಯ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಒಂದು. ಅದಕ್ಕಿಂತ ಮುಂಚೆ ಸರ್, ಶೂನ್ಯ ಅಂದ್ರೆ ಏನು ಅಂತ ಒಂದೆರಡು ವಾಕ್ಯದಲ್ಲಿ ಹೇಳಿ ಅದಕ್ಕೆ ಉತ್ತರ ಕೊಟ್ರೆ ನನಗೆ ಅನುಕೂಲ ಆಗುತ್ತೆ ಸರ್. ಬೌದ್ಧರ ಶೂನ್ಯ ಮತ್ತು ಅಲ್ಲಮನ ಶೂನ್ಯ ಎರಡು ಭಿನ್ನ ಭಿನ್ನವಾದವುಗಳು. ಈ ಶೂನ್ಯ ಅಂತಕ್ಕಂಥ ಸಿದ್ಧಾಂತವನ್ನು ಕಂಡುಕೊಂಡವರು ಹಲವರು ಇದ್ದಾರೆ, ಕೇವಲ ಅಲ್ಲಂ ಪ್ರಭು ಅಥವಾ ಬೌದ್ಧರಲ್ಲ. ಇದು ಬಹಳ ಪ್ರಾಚೀನವಾದಂತಹ ಒಂದು ಸಿದ್ಧಾಂತ. ಶೂನ್ಯ ಅನ್ನೋದು ಒಂದು ರೀತಿಯಿಂದ ಇಲ್ಲಗಳ ಸಿದ್ಧಾಂತದ ದಿಕ್ಕಿಗೆ ಹರಿಯೋದು ಒಂದು ಸಿದ್ಧಾಂತ ಅದ. ಅದರ ಆಚೆಗೆ ಸಕಾರಾತ್ಮಕವಾಗಿ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಪೂರ್ಣತ್ವದ ಎಡೆಗೆ ಎಳಿತಕ್ಕಂಥ ಒಂದು ಶೂನ್ಯವಾದ ಅದ. ಅಲ್ಲಂ ಪ್ರಭುವಿನಲ್ಲಿ ಈ ಎರಡನ್ನೂ ದಾಟಿ ಹೋಗಿ ನಿಂತು ತನ್ನನ್ನ ತಾನೇ ಒಂದು ಶೂನ್ಯ ವಲಯದಲ್ಲಿ ಗುರುತಿಸುವ ಮತ್ತು ಅದರಲ್ಲಿ ಕರಗಿ ಹೋಗಿ ಬಿಡಬಹುದಾದಂತಹ ಒಂದು ಮಹಾತತ್ವದ ಬಗ್ಗೆ ಅವನು ಮಾತಾಡ್ತಾನೆ. ಅಂದ್ರೆ ಬಯಲನ್ನ ಅಪ್ಪಿದಂತೆ ನೀರು ನೀರಡಿಸುತ್ತ ಹಿಡಿದುಕೊಂಡು ಬಯಲನ್ನು ಅಪ್ಪುವ ಒಂದು ಸಿದ್ಧಾಂತವರೆಗೆ ಅವನು ಶೂನ್ಯವಾದ ಆಪಿಸ್ತದೆ. ನಾನು ಶೂನ್ಯ ಸಿದ್ಧಾಂತವನ್ನು ಬೇಕಂತಾನೆ ಯಾಕೆ ಕೈ ಬಿಟ್ಟೆ ಅಂತಂದ್ರೆ ಅದೊಂದು ಪ್ರತ್ಯೇಕ ಉಪನ್ಯಾಸ ಆಗ್ತದ. ಅದರದ ಎರಡು ಮೂರು ತತ್ವಗಳನ್ನು ಎತ್ಕೊಂಡು ಬಿಟ್ರು ತುಂಬಾ ವಾದ ವಿವಾದಕ್ಕೆ ಎಡೆ ಅದ. ಅದಕ್ಕಾಗಿ ನಾನು ಅದನ್ನ ಹೇಳೋದಕ್ಕೆ ಹೋಗ್ಲಿಲ್ಲ. ಥ್ಯಾಂಕ್ ಯು ಸರ್. ಮತ್ತೆ ಬೇರೆ ಯಾರಾದ್ರೂ ಅನಿಸಿಕೆಗಳನ್ನ, ಪ್ರಶ್ನೆಗಳನ್ನ ಸರ್ ಜೊತೆಗೆ ಹಂಚ್ಕೊಳ್ಬಹುದು. ನಮಸ್ತೆ. ನಮಸ್ಕಾರ ಸರ್, ನಾಗೇಶ್ ಮಾತಾಡ್ತಾರೆ. ಹಠಯೋಗ, ಮಧ್ಯಕಾಲೀನ ಹಠಯೋಗದಲ್ಲಿ ಅಲ್ಲಂ ಪ್ರಭುಗಳನ್ನ ಹಠಯೋಗಿಗಳ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಸರ್, ಟೆಕ್ಸ್ಟ್ ಅಲ್ಲಿ ಸ್ವಾತ್ಮಾರಾಮರ ಹಠ ಪ್ರದೀಪಿಕದಲ್ಲಿ. ಹಲೋ, ಹಠಯೋಗ ಪ್ರದೀಪಿಕ ಆಗ್ಲಿ ಅಥವಾ ಹಠಯೋಗಿಗಳಾಗ್ಲಿ, ಓಕೆ ಸರ್, ಸಾಧಿಸೋದು ಏನನ್ನು ಅಂತ ಹೌದಲ್ಲ? ಹೌದು ಸರ್. ಆಮೇಲೆ ಸಾಧಿಸಿದ ಮೇಲೆ ಇದು ಒಂದು ಪ್ರಶ್ನೆ. ಎರಡನೇದ್ದು, ಸಾಧಿಸಿದ ಮೇಲೆ ಈ ಲೌಕಿಕದ ಜೊತೆಗೆ ಹೊಂದುವ ಸಂಬಂಧ ಯಾವ ಬಗೆಯದು? ಈ ಎರಡರ ಕಾನ್ಫ್ಲಿಕ್ಟ್ ನಡುವೆ ಅಲ್ಲಂ ಪ್ರಭುವನ್ನು ನೀವು ನಿಲ್ಲಿಸಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಲ್ಲಂ ಪ್ರಭು ಹೇಗೆ ಬೇರೆ ಅಂತ. ಓಕೆ ಸರ್, ನಂದು ಕ್ವಶನ್ ಏನಂದ್ರೆ, ಈಗ ಅವರು ಹಠ ಪ್ರದೀಪಿಕದಲ್ಲಿ ಅಲ್ಲಂ ಪ್ರಭುಗಳನ್ನ ಯೋಗಿ ಅಂತ ಕಾಣುವಾಗ ಅವ್ರು ನಿಜವಾಗ್ಲೂ ಯಾವ ರೂಪದ ಸಮಾಧಿಗೆ ಅನುಕೂಲ ಆದದ್ದ ಅಥವಾ ರಸಸಿದ್ಧಿಗೆ ಸಾಧನೆ ಮಾಡಿದಂತ ಯೋಗಿಗಳ ಲಿಸ್ಟ್ ಅಲ್ಲಿ ಬರ್ತಾರೆ ಸರ್? ಸಮಾಧಿ ಅನ್ನೋದೊಂದು ತತ್ವ. ಹಾ ಸರ್. ಹಠಯೋಗಿಗಳಿಗೆ ಒಂದು ದೊಡ್ಡ ಆಕಾಂಕ್ಷೆ ಇರೋದು ಅದನ್ನ ಪಡೆಯೋದು. ಆಧುನಿಕ ಕಾಲದ ಒಂದು ಸಣ್ಣ ನಿದರ್ಶನ ಹೇಳ್ತೀನಿ ನಿಮ್ಗೆ. ನಾವು ಹಿಂದಿನ ಕಾಲಕ್ಕೆ ಹೋದ್ರೆ ಬಹುಶಃ ಅದು ಅರ್ಥ ಆಗೋದಿಲ್ಲ. ನಮ್ಮ ಕಾಲದ ಒಬ್ಬ ಬಹಳ ದೊಡ್ಡ ಯೋಗಿಯಾಗಿ ಹೋಗಿದ್ದವರು ರಾಮಕೃಷ್ಣ ಪರಮಹಂಸರು. ಅವರು ಸಹಜ ಸಾಧನೆಯಲ್ಲಿನೇ ಹಠಯೋಗಿಕ ಭಿನ್ನವಾದ ಮಾರ್ಗದಲ್ಲಿನೇ ಸಮಾಧಿಯನ್ನು ಕಂಡವರು. ಆ ಸಮಾಧಿಯನ್ನು ಕಂಡ ಮೇಲೂ ಅವ್ರು ಹೇಳೋದು ಏನು ಶಿಷ್ಯರಿಗೆ ಅಂದ್ರೆ, ಸಮಾಧಿಯ ಮಾರ್ಗ ನಿಮಗೆ ಬೇಡ, ನಿಮಗೆ ಧ್ಯಾನದ ತಪಸ್ಸಿನ ಮಾರ್ಗಗಳು ಸಾಕು. ಯಾಕಂದ್ರೆ ಲೌಕಿಕದ ಜೊತೆಗೆ ಸಂಬಂಧ ಉಳಿಬೇಕು ನಿಮ್ಮದು ಅಂತ ಒಂದು ಮಾತನ್ನ ಹೇಳ್ತಾರೆ. ಸ್ವಲ್ಪ ಇದು ಎಲ್ಲೋ ಅಲ್ಲಂ ಪ್ರಭುವನ್ನ ಪ್ರವೇಶಿಸಲು ಒಂದು ಸಣ್ಣ ನಿದರ್ಶನ ಅಂತ ನಾನು ಹೇಳ್ತಾ, ಹಠಯೋಗಿಗೆ ವೈಯಕ್ತಿಕವಾದಂತಹ ಒಂದು ಜಗತ್ತಿರ್ತದೆ. ಅಲ್ಲಂ ಪ್ರಭುವಿಗೆ ಆ ವೈಯಕ್ತಿಕತೆಯನ್ನ ಒಡೆಯುವ ನಾಶಪಡಿಸುವ ಒಂದು ಮಾರ್ಗನೂ ಕೂಡ ಅದು. ಇಲ್ಲಿ ಹಠಯೋಗದ ಮಿತಿ, ಅಲ್ಲಂ ಪ್ರಭುವಿನ ಗತಿ ಎರಡನ್ನು ತಾವು ಪರಿಭಾವಿಸಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ, ಹೊಸ ವರ್ಷದ ಶುಭಾಶಯಗಳು. ತುಂಬಾ ಚೆನ್ನಾಗಿ ಒಳ್ಳೆ ವಿದ್ವತ್ಪೂರ್ಣವಾದ ಬಹಳ ಇನ್ಸೈಟ್ಸ್ ಕೊಡ್ತಕ್ಕಂಥ ಉಪನ್ಯಾಸವನ್ನ ಕೊಟ್ರಿ ಸರ್, ಧನ್ಯವಾದಗಳು ತಮಗೆ. ರಾಮಕೃಷ್ಣ ಪರಮಹಂಸದ ವಿಚಾರ ತಂದ್ರಲ್ಲ ಸರ್, ಅಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತ ಒಂದು ಬರ್ತದೆ, ಅದೊಂದು ಸ್ವಲ್ಪ ವಿವರಣೆ ಬೇಕು. ಇನ್ನೊಂದು, ಅಲ್ಲಮ್ಮ ಲೌಕಿಕವಾದಂತಹ ಸಿದ್ದರಾಮನ ಬಗ್ಗೆ ಆಗಿರ್ಬೋದು, ದೇವಾಲಯಗಳನ್ನು ಕಟ್ಟೋದು, ಕೆರೆ ಕಟ್ಟೋದು, ಇವೆಲ್ಲ ಸ್ವಲ್ಪ ಯಾಕೆ ಒಂದು
ತಿರಸ್ಕರಿಸುವ ಮಟ್ಟದಲ್ಲಿ ಹೋಗಿ ಅಂತರ್ಗತವಾಗಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ಬೋದು ಅನ್ನೋದು ನಂಗೊಂಚೂರು ಕ್ಲಾರಿಫಿಕೇಶನ್ ಸರ್ ಅಷ್ಟೇ. ಈಗ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಕಲ್ಲ ಮೇಲೆ ಕೆಡದ್ರೆ ನೀವು ಇವ್ರದ್ದು ಕೇಳಿದ್ರಲ್ಲ ಪರಮಹಂಸರದ್ದು. ಹೌದು ಸರ್. ಪರಮಹಂಸರದ್ದು ಏನಿತ್ತು ಅಂತಂದ್ರೆ, ಅವರು ಎಲ್ಲಾ ಮಾರ್ಗಗಳ ಸಾಧನೆಗಳನ್ನು ಮಾಡಬೇಕು ಅಂತ ಹೊರಟರು. ನೀವು ಅವರ ಜೀವನ ಚರಿತ್ರೆ ಹೋದ್ರೆ ಗೊತ್ತಾಗ್ಬಿಡ್ತದ. ಹಾಗಾಗಿ ಈ ಒಂದು ಅವಸ್ಥೆಯನ್ನ ಅವರು ಸ್ವತಾನೇ ತಲುಪಬಹುದಾದ ಶಕ್ತಿ ಇದ್ದಾಗಲೂ ಕೂಡ ಗುರುಮುಖೇನ ಆ ಸಾಧನೆಗೆ ತೊಡಗಿದ್ದಾರೆ. ನಿರ್ವಿಕಲ್ಪ ಸಮಾಧಿ ತೋತಾಪುರಿಯನ್ನ ಅವರೊಬ್ಬರು ಗುರುಗಳು ಬಂದು ಅದನ್ನ ಅವ್ರಿಗೆ ಹೇಳಿಕೊಟ್ರು ಮತ್ತು ಅವ್ರು ಬಹಳ ಶೀಘ್ರದಲ್ಲಿ ಕಲ್ತರು. ಅದನ್ನ ನೋಡಿ ಗುರುಗಳಿಗೆ ಆಶ್ಚರ್ಯ ಆಯ್ತು. ಆಮೇಲೆ ನಿರ್ವಿಕಲ್ಪ ಸಮಾಧಿಯನ್ನ ನಾವು ವರ್ಣಿಸೋದಕ್ಕೆ ಆಗೋದಿಲ್ಲ ಭಾಷೆಯಲ್ಲಿ, ಆದ್ರೆ ಇಷ್ಟೇ ಹೇಳ್ಬಹುದು, ಆ ಸಮಾಧಿಯಲ್ಲಿ ಸುಖವೂ ಇಲ್ಲ, ದುಃಖವೂ ಇಲ್ಲ, ಭಾವವೂ ಇಲ್ಲ, ನಿರ್ಭಾವವೂ ಇಲ್ಲ, ನಾನ್ ಜೀವಂತ ಅದೇನೋ ಏನಿಲ್ವೋ ಈ ಅನುಭವನೂ ಕೂಡ ಅಲ್ಲಿ ಇರೋದಿಲ್ಲ. ಅದೊಂದು ಅತ್ಯಂತ ಅತೀತವಾದ ಸುಖಾನುಭವ, ತುರೀಯವಾದ ಅವಸ್ಥೆ. ಅದನ್ನ ಅನುಭವಿಸ್ತಾನೆ ಇರಬೇಕು ಅಂತ ಅವರಿಗೆ ಅನಿಸ್ತಾ ಇರ್ತದೆ. ಕೆಳಗಿಳಿದು ಬರಬಾರ್ದು ಅನಿಸ್ತದ ಆ ಭಾವನೆಯಿಂದ. ಅದು ನಿರ್ವಿಕಲ್ಪ ಸಮಾಧಿ. ಇನ್ನೊಂದನ್ನು ತಾವು ಕೇಳಿದ್ರಿ, ಅಲ್ಲಂಪ್ರಭು ಯಾಕೆ ಈ ದೇವಾಲಯ ಅವು ಇವು ಮತ್ತೊಂದರ ಬಗ್ಗೆ ಹೀಗೆ ಅಂತಂದ್ರೆ, ಅವನದೊಂದು ತಾತ್ವಿಕತೆ ಅದ. ಆ ತಾತ್ವಿಕತೆ ಅನ್ನೋದು ಗೋರಕ್ಷನಿಗಿಂತ, ಸಿದ್ದರಾಮನಿಗಿಂತ, ಮತ್ತು ಬೇರೆ ಬೇರೆ ಯೋಗಿಗಳಿಗಿಂತ, ಬೇರೆ ಬೇರೆ ಸಾಧಕರುಗಳಿಗಿಂತ, ಇವನ್ ಬಸವಣ್ಣವರಿಗಿಂತ, ಅಕ್ಕಮಹಾದೇವಿಗಿಂತ ಭಿನ್ನವಾದದ್ದು. ಅವನು ನೋಡ್ತಾ ಇರೋ ಅಥವಾ ಅವನು ಹೇಳ್ತಾ ಇರೋ ತನ್ನ ತಾತ್ವಿಕತೆ ಹಿನ್ನೆಲೆ. ಈಗ ಒಬ್ಬೊಬ್ಬರದ್ದು ಒಂದೊಂದು ತತ್ವಜ್ಞಾನ ಇರ್ತಾರೆ, ಪ್ರತ್ಯೇಕವಾದ. ಆ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಅವರೆಲ್ಲ ಚಿಂತನೆ ಮಾಡ್ತಾ ಇರ್ತಾರೆ. ಅಲ್ಲಂಪ್ರಭುವಿಗೆ ಏನು ಅಂದ್ರೆ, ನೀನು ಬೇಕಾಷ್ಟು ದೇವಾಲಯಗಳನ್ನು ಕಟ್ಟಿಸ್ತಾ ಹೋದ್ರೂ ಕೂಡ ಅದು ನಿನ್ನ ಸಾಧನೆಗೆ ಅನುಕೂಲ ಆಗೋದಿಲ್ಲ. ಆದ್ದರಿಂದ ನಿನ್ನ ಸಾಧನೆ ಮೊಟಕುಗೊಳ್ತದ. ಈಗ ತುಂಬಾ ಜನಪ್ರಿಯವಾದ ಲೇಖಕ, ತುಂಬಾ ಜನಪ್ರಿಯವಾದ ನಟ, ತುಂಬಾ ಜನಪ್ರಿಯವಾದ ರಾಜಕಾರಣಿ ಅನ್ನೋದು ಏನು ಅಂತಂದ್ರೆ ಒಂದು ಮಿತಿಯನ್ನೇ ಹೇಳ್ತದೆ ಕೊನೆಗೂ ಅನ್ನೋದೇ ಅಲ್ಲಂಪ್ರಭುವಿನ ಒಂದು ವಾದ. ಅದಕ್ಕೆ ಅಲ್ಲಂಪ್ರಭು ಅನ್ನೋದು ಒಂದು ತತ್ವ. ಅದು ಎಲ್ಲಿಯೂ ಮನುಷ್ಯನ ನಿಲ್ಲಲಾರದಂತೆ ಸಹಜವಾಗಿ ಚೈತನ್ಯದ ಕಡೆಗೆ ನಿರಂತರವಾದ ಒಂದು ಪ್ರಯಾಣವನ್ನು ಕೈಗೊಳ್ಳುವಂತೆ ಮತ್ತು ತನ್ನದ ಅರಿವಿನ ಶೋಧದಲ್ಲಿ ನಿರಂತರ ಸಾಗುವಂತೆ ಒಂದು ಒತ್ತಾಯವನ್ನು ಮಾಡತಕ್ಕಂಥ ತತ್ವ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಕೊನೆಯದಾಗಿ ಯಾರಾದ್ರೂ ಒಂದು ಪ್ರಶ್ನೆ ಅಥವಾ ಒಂದು ಅನಿಸಿಕೆಯನ್ನು ಹಂಚ್ಕೊಳ್ಳಕ್ ಅವಕಾಶ ಇದೆ. ಟೈಮ್ ಆಗ್ತಾ ಇದೆ, ಸಮಯ. ಸರ್ ನಮಸ್ತೆ ಸರ್. ಹಲೋ ಸರ್, ನನ್ನ ಹೆಸರು ಅಂಬರೀಶ್ ಅಂತ. ನಾನು ಕೇಂದ್ರೀಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಿದ್ದೀನಿ ಸರ್. ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಮ ಟಾಕ್ ಅಲ್ಲಿ ನೀವು ಹೇಳಿದ್ರಿ ಕಾಯಕ್ಕೂ ಮತ್ತು ಮಹಾಕಾಯಕ್ಕೂ ಎರಡು ಒಂದೇ ಅಥವಾ ಎರಡಕ್ಕೂ ಸಂಬಂಧವಿದೆ ಅಂತ ಹೇಳಿದ್ರು ಸರ್. ಇದೇ ವಿಚಾರಧಾರೆ ಉಪನಿಷತ್ನಲ್ಲೂ ಸಹಿತ ಆತ್ಮ ಮತ್ತು ಬ್ರಹ್ಮನ್ ಅಂತ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾರೆ. ಇದು ಅಲ್ಲಮ ಪ್ರಭುಗೂ ಮತ್ತು ಈ ಉಪನಿಷತ್ ಐಡಿಯಾಗೂ ಏನಾದ್ರೂ ಸಂಬಂಧ ಇದಾವ ಅಥವಾ ಇವೆರಡು ಬೇರೆ ಬೇರೆನಾ ಸರ್? ಆಮೇಲೆ ಇನ್ನೊಂದು, ವಚನಕಾರರು ಉಪನಿಷತ್ ಬಗ್ಗೆ ಏನ್ ಹೇಳ್ತಾರೆ ಸರ್? ವೇದಗಳ ಬಗ್ಗೆ ನಾವು ಓದಿದೀವಿ, ಬಟ್ ಉಪನಿಷತ್ತುಗಳ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನಾಗಿತ್ತು ಸರ್? ಈಗ ಮೊದಲನೇ ಭಾಗದ ತಮ್ಮ ಅಭಿಪ್ರಾಯದ ಬಗ್ಗೆ ನಾನು ಹೇಳೋದು ಅಂತಂದ್ರೆ, ನೀವು ಅನುಭವಿ ಪಂಥಗಳನ್ನ ಅಧ್ಯಯನ ಮಾಡಕತ್ತೀರಿ ಅಂತಂದ್ರೆ ಅಲ್ಲಿ ಸಾಮ್ಯ ವ್ಯತ್ಯಾಸಗಳು ಎರಡೂ ಉಂಟು, ಗೊತ್ತಾಗತ್ತ ನಿಮಗೆ. ಇದಕ್ಕೂ ಅಲ್ಲಿ ಬರುತ್ತಲ್ಲ, ಇದು ಹೀಗಿನೇ ಅಲ್ಲಿ ಬರುತ್ತಲ್ಲ ಅಂತ ಅನ್ಸಾಕತ್ತದ. ಉದಾಹರಣೆಗೆ ನೀವು ಕಬೀರರನ್ನು ಓದಾಕತ್ತೀರಿ ಅಂತಂದ್ರೆ, ಸಿಖ್ ಧರ್ಮಗುರುಗಳನ್ನ ಓದಾಕತ್ತೀರಿ ಅಂತಂದ್ರೆ, ಬತ್ತಲೇಶ್ವರಿಯನ್ನು ಓದಾಕತ್ತೀರಿ ಅಂತಂದ್ರೆ, ಅಥವಾ ತಮಿಳುನಾಡಿನ ಕೆಲವರು ನೈನಾರರಲ್ಲಿ ಕೆಲವರು ಬರ್ತಾರೆ, ಆಳ್ವಾರರಲ್ಲಿ ಕೆಲವರು ಬರ್ತಾರೆ, ಈ ಸಿದ್ಧಪಂಥದಲ್ಲಿ ಕೆಲವರು ಬರ್ತಾರೆ. ಈ ಎಲ್ಲೋ ಅಲ್ಲಮ್ಮನಿಗೆ ಅವರಿಗೆ ಟಚ್ ಆಗಕತ್ತದ. ಆದ್ರೆ ಅವರವರ ವ್ಯಕ್ತಿಗತವಾಗಿ ಮಾಡಿದ ಸಾಧನೆಗಳು ಮತ್ತು ಕಾಣಿಕೆಗಳು ಎಷ್ಟೋ ಸಲ ಭಿನ್ನ ಇರ್ತವೆ. ಅವುಗಳನ್ನ ನಾವು ಓದುವಾಗ ಹೊಂದಿಸ್ಕೊಳ್ತಾರೆ ನಮ್ಮ ಮನಸ್ಸು ಇಷ್ಟೇ. ಕೆಲವು ಸಲ ಅದಕ್ಕೆ ಸಂಪರ್ಕನೇ ಇರೋಲ್ಲ, ಸಂಬಂಧನೇ ಇರೋದಿಲ್ಲ. ಕಾಲ ಮತ್ತು ದೇಶ ಹೇಗೆ ಭಿನ್ನನೋ ಹಾಗೆ ಪ್ರತಿಯೊಬ್ಬ ವೈಚಾರಿಕನ ಪ್ರಕೃತಿ ಮತ್ತು ಅವನ ನೆಲೆ ಎರಡು ಭಿನ್ನವಾಗಿರ್ತಾವ. ಅಕಸ್ಮಾತ್ ಸಾಮ್ಯತೆಗಳಿದ್ರೆ ಅದು ಸಹಜ ಇಷ್ಟೇ ಅಂತ ನಾವು ಹೇಳಬಹುದು.
ಎರಡನೇದ್ದು ನೀವು ಹೇಳಿದ ಉಪನಿಷತ್ತುಗಳ ಬಗ್ಗೆ ಈಗಾಗಲೇ ತುಂಬಾ ಚರ್ಚೆ ಅದ ಮತ್ತು ಅಧ್ಯಯನಗಳದಾವೆ. ನಾವು ಆ ವಿಷಯದ ಕಡೆಗೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಉಪನಿಷತ್ತನೇ ಸುಪ್ರೀಂ ಅನ್ನುವಂತ ಮನೋಭಾವದಿಂದ ನಿಮ್ಮ ಪ್ರಶ್ನೆ ಬರ್ತದ ಅನ್ನೋದ್ರಿಂದಾಗಿ ನಾನು ಅದಕ್ಕೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ಉಪನಿಷತ್ತುಗಳನ್ನ ಮೈನಸ್ ಮಾಡಿ ಈ ಜಗತ್ತನ್ನು ನೋಡೋಕೆ ಐತೋ ಇಲ್ಲೋ ಅನ್ನೋದನ್ನ ನೀವು ಯೋಚನೆ ಮಾಡ್ರಿ, ನಿಮ್ಗೆ ಉತ್ತರ ಸಿಗ್ತದೆ. ಥ್ಯಾಂಕ್ ಯು ಅಂಬರೀಶ್, ಥ್ಯಾಂಕ್ ಯು ಸರ್. ಈಗ ನಾವು ಸಮಯ ಆಗಿದೆ, ನಾವು ಅಂತಿಮ ಘಟ್ಟದಲ್ಲಿದ್ದೇವೆ. ಇಂದಿನ 9ನೇ ಉಪನ್ಯಾಸದಲ್ಲಿ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಸರ್ ಅವರು ಅಲ್ಲಮಪ್ರಭು ಅನುಪಮ ಚಿಂತನೆಗಳು ಎಂಬ ವಿಷಯದ ಕುರಿತು 61 ಗಂಟೆಗಳ ಕಾಲ ಹೆಚ್ಚು ಅವರು ಉಪನ್ಯಾಸ ನೀಡಿದ್ರು. ಅನೇಕ ಚಿಂತನೆಗಳನ್ನ ಹಂಚ್ಕೊಂಡ್ರು. ಅದಕ್ಕೆ ಪ್ರಶ್ನೆಗಳು, ಅನಿಸಿಕೆಗಳು ಅವು ಕಾರಣ ಆಗಿವೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅವರಿಗೆ ನಾನು ನಮ್ಮ ಧಾರವಾಡ ಕಟ್ಟೆಯ ಪರವಾಗಿ ಮತ್ತು ಇಲ್ಲಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ನಿಮ್ಗೆ ಧನ್ಯವಾದಗಳು. ನಮ್ಮ ಪ್ರೀತಿಯ ಕರೆಗೆ ಒಕ್ಕೂಟ್ ನೀವು ಮತ್ತೆ ಮತ್ತೆ ನಮ್ಮ ಧಾರವಾಡ ಕಟ್ಟೆಗೆ ಬಂದು ಉಪನ್ಯಾಸನ ಹೀಗೆ ನೀಡ್ತಾ ಇರಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸ್ಕೊಳ್ತೇನೆ. ನನ್ನದು ಕೂಡ ಧನ್ಯವಾದಗಳು. ಮುಖ್ಯವಾಗಿ ಧಾರವಾಡ ಕಟ್ಟೆ ಬಹಳ ಕಷ್ಟಪಟ್ಟುಕೊಂಡು ಹಲವಾರು ವಿಷಯಗಳಲ್ಲಿ ಬೆಳಕು ಚೆಲ್ತಾ ಅದ. ಅದನ್ನ ನಿರ್ವಹಿಸುವವರು ಮುಖ್ಯವಾಗಿ ಡೋನರ್ ಸರು, ಅದನ್ನ ಇನ್ನೂ ಬೆಳೆಸ್ಬೇಕಂತಕ್ಕಂಥ ಅಭಿಲಾಷೆಯರು, ಅವರಿಗೆ ಎಲ್ರಿಗೂ ನನ್ನ ಅನಂತವಾದ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್ ನಿಮ್ಮ ಆಶಯಕ್ಕೆ. ಹಾಗೆ ಇವತ್ತಿನ ಅಧ್ಯಕ್ಷೀಯ ನುಡಿಗಳನ್ನ ಆಡಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ, ಧಾರವಾಡ ಕಟ್ಟೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಎಲ್ಲಾ ಉಪನ್ಯಾಸಗಳಲ್ಲಿ ಜೊತೆಯಾಗಿ ನಮ್ಮ ಜೊತೆಗಿರುವಂತಹ ಎಲ್ಲ ಇಲ್ಲಿ ಸಾಹಿತ್ಯ ಆಸಕ್ತರೆಲ್ಲರಿಗೂ ಕೂಡ ಧಾರವಾಡ ಕಟ್ಟೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಶನಿವಾರ ಮತ್ತು ಶನಿವಾರ ಉಪನ್ಯಾಸದಲ್ಲಿ ನಾವು ಮತ್ತೆ ಭಾಗವಹಿಸೋಣ ಅಂತ ಹೇಳ್ತಾ, ಗುರುಪಾದ್ ಮರಿಗುದ್ದಿ ಸರ್ ಏನು ಮಾತಾಡ್ತಿದ್ದೀರಾ ಸರ್? ಮ್ಯೂಟ್ ಆಗಿದೆ. ಓಕೆ, ಧನ್ಯವಾದಗಳು ಸರ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರಗಳು.